ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ರೋಹಿಣಿ ಇಲ್ಲ ಅಂದಿದ್ರೆ ನನ್ನನ್ನ ಜೈಲಿಂದ ಬಿಡಿಸೋದಕ್ಕೆ ಯಾರೂ ಇರ್ಲಿಲ್ಲ. ಇವಾಗ ಎಲ್ರೂ ಬಣ್ಣ ನಂಗೆ ಗೊತ್ತಾಗ್ತಿದೆ ಅಂತ ಮನೋಜ ಹೇಳ್ಬೇಕಾದ್ರೆ ಶಾಂತಿಗೆ ಕೋಪ ಬಂದು ಅವ್ನ್ ಬಾಯಿ ಮೇಲೆ ಹೊಡಿತಾಳೆ. ಆ ಮನೆ ಹಾಳಿ ಚಿನಕ್ನೂರ್ ಚಿಂತಾಮಣಿ ಏನೇ ನಾಟಕ ಮಾಡಿದ್ರು ಈ ಮನೆಗೆ ಅವಳು ಬರೋದಕ್ಕೆ ನಾನ್ ಬಿಡೋದಿಲ್ಲ. ಆ ರೀತಿ ಏನಾದ್ರೂ ನೀನ್ ಪ್ರಯತ್ನ ಪಟ್ರೆ ನಾನಂತೂ ನಿನ್ನನ್ನ ಸುಮ್ನೆ ಬಿಡೋದಿಲ್ಲ ಅಂತ ಶಾಂತಿ ಮನೋಜನ್ಗೆ ವಾರ್ನಿಂಗ್ ಕೊಡ್ತಿರ್ತಾಳೆ. ಸಕ್ರೆ ಸೂಪರ್ ಆಗಿ ಹೇಳ್ದೆ ಸಕ್ರೆ. ಅಪ್ಪಯ್ಯ ನೋಡಪ್ಪಯ್ಯ ಎಂತ ಟ್ವಿಸ್ಟ್ ಕೊಡ್ತಾವನೆ ಈ ಪೆಂಗ್ಯ. ಏನು ಆ ಪೌಡರ್ ಇವನನ್ನ ಕಾಪಾಡಿದ್ಲು ಅಂದಿದ ತಕ್ಷಣ ಎಲ್ಲಿ ಸಕ್ರೆ ನನ್ ಸೊಸೆನ ಮನೆ ಕರ್ಕೊಂಡ್ ಬರೋ ಮನೋಜ ಅಂತ ಹೇಳ್ತಾರೇನೋ ಅಂತ ಈ ಪೆಂಗ್ಯ ಒಂಟಿ ಕಾಲಲ್ಲಿ ಕುಣಿತಿದ್ದ ಅನ್ಸುತ್ತೆ. ಆದ್ರೆ ಸಕ್ರೆ ಎಲ್ಲದನ್ನು ಉಲ್ಟಾ ಮಾಡ್ಬಿಟ್ರು. ಸೂಪರ್ ಸಕ್ರೆ, ನೀನು ಸೂಪರ್ ಸೂಪರ್ ಅಂತ ಸೂರ್ಯ ಹೊಗಳ್ತಿರ್ತಾನೆ. ಹೌದು ಸೂರ್ಯ ಅವ್ರೆ, ನಾನು ಎಲ್ಲಿ ರೋಹಿಣಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೋ ಅತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅತ್ತೆ ನಿಜವಾಗ್ಲೂನು ಫಸ್ಟ್ ಟೈಮ್ ನೀವು ನ್ಯಾಯವಾಗಿ ಮಾತಾಡಿದ್ದನ್ನ ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತಪ್ಪ ಅಂತ ಶ್ರುತಿ ಹೇಳ್ತಿರ್ತಾಳೆ. ಆ ನಾನ್ ಯಾವಾಗ್ಲೂ ನ್ಯಾಯವಾಗೇ ಮಾತಾಡ್ತೀನಿ, ಅದ್ ನಿನಗ್ ಸರಿಯಾಗಿ ಕಾಣಿಸಲ್ಲ ಅಷ್ಟೇನೆ. ಅಮ್ಮನೆ ಹಳಿ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಿದೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಅಮ್ಮ ಅದೇನಂದ್ರೆ ಅಂತ ಮನೋಜ ಹೇಳಕ್ ಹೋಗ್ತಾನೆ. ಏಯ್ ಸಾಕು ಬಾಯಿ ಮುಚ್ಚೋ, ಅವಳಿಗೇನಾದ್ರೂ ಸಪೋರ್ಟ್ ಮಾಡ್ಕೊಂಡು ನೀನ್ ಮಾತಾಡ್ಬೇಕು ಅಂತ ಅನ್ಕೊಂಡ್ರೆ ಅಷ್ಟೇ ನಿನ್ ಕತೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ನೀನು ನಿನ್ ಜೀವನದಲ್ಲಿ ತಗೊಂಡಿರೋ ತಪ್ಪು ನಿರ್ಧಾರಗಳಿಂದ ಇವತ್ತು ನಾನು ಎಲ್ರ ಮುಂದೆ ಬಾಯಿ ಬಂದಂಗೆ ಬೈಸ್ಕೊಂಡು ತಲೆ ತಗ್ಸಿ ನಿಂತ್ಕೊಳ್ಳೋಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇನ್ಮೇಲೆ ನಾನ್ ಹೇಳೋದನ್ ಮಾತ್ರ ನೀನ್ ಕೇಳಿದ್ರೆ ಸಾಕು ಅಂತ ಶಾಂತಿ ಮನೋಜನ್ ಮೇಲೆ ರೇಗಾಡ್ತಾರೆ. ಆಗ ಮನೋಜ ಮತ್ತೆ ಮನೆಯವರೆಲ್ರು ಶಾಂತಿ ಇನ್ನೊಂದ್ ಮುಖನ ನೋಡ್ಬೇಕಾದ್ರೆ ಹಾಗೆ ಅವ್ರಿಗೆ ಭಯ ಆಗ್ತಿರುತ್ತೆ. ಏನು ಸಕ್ರೆ ಈ ರೀತಿ ಟೆರರ್ ಆಗಿ ಮಾತಾಡ್ತಿದ್ದಾರೆ ಅಂತ ಸೂರ್ಯ ಹಾಗೆ ನೋಡ್ತಿರ್ತಾನೆ. ನೋಡು, ಅವಳ ಜೊತೆ ಏನಾದ್ರೂ ನೀನ್ ಸಹವಾಸ ಇಟ್ಕೊಂಡ್ರೆ ಅಷ್ಟೇ. ಆಮೇಲೆ ಅವಳು ಕೊಟ್ಟಿದ್ದಾಳಲ್ಲ ದುಡ್ಡು, ಅದನ್ನ ಅವಳ ಮುಖದ ಮೇಲೆ ಬಿಸಾಕು ಅಂತ ಶಾಂತಿ ಹೇಳ್ಬೇಕಾದ್ರೆ ಅಮ್ಮ ಅದು ಅಂತ ಮನೋಜ ಹೇಳಕ್ ಹೋಗ್ತಾನೆ. ಏಯ್ ನೀನೇನು ಮಾತಾಡ್ಬೇಡ್ವೋ, ನಾನ್ ಏನ್ ಹೇಳಿದೀನಿ ಅಷ್ಟನ್ ಮಾತ್ರ ಮಾಡು, ಹೋಗ ಆ ಕಡೆಗೆ ಅಂತ ಹೇಳಿ ಶಾಂತಿ ಮನೋಜನ್ನ ಸೈಡ್ ತಳ್ಳಿ ಅಲ್ಲಿಂದ ಹೊರಟೋಗ್ತಾಳೆ. ಲೋ ರವಿಗಾನ್, ಸಕ್ರೆ ಇನ್ನೊಂದ್ ರೂಪ ನೋಡ್ದೇನೋ? ಹಬ್ಬ, ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಕಣ. ಇದನ್ನೆಲ್ಲ ನೋಡಿ ಆಹಾ ನನ್ ಕಣ್ಣಿಗೆ ಎಷ್ಟು ಆನಂದ ಅನ್ನಿಸ್ತಿದೆ ಗೊತ್ತಾ. ಆದ್ರೆ ಸಕ್ರಮ್ನವರು ಈ ವಿಷಯದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದಾರೆ. ಯಾವ್ದೇ ಕಾರಣಕ್ಕೂ ಆ ಪೌಡರ್ ಈ ಮನೆಗ್ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಸೂರ್ಯ, ನನಗೇನೋ ನಮ್ ಸುತ್ತಮುತ್ತ ಏನೋ ತಪ್ಪಾಗಿ ನಡೀತಾ ಇದೆ ಅಂತ ಅನ್ನಿಸ್ತಿದೆ ಕಣಪ್ಪ, ಯಾವ್ದಕ್ಕೂ ಹುಷಾರಾಗಿರು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಪ್ಪಯ್ಯ ನನಗೂ ಅದೇ ರೀತಿ ಅನ್ನಿಸ್ತಾ ಇದೆ, ಆದ್ರೆ ನೀವೇನ್ ತಲೆ ಕೆಡ್ಸ್ಕೋಬೇಡಿ, ನಾನ್ ಇದೀನಲ್ಲ ಎಲ್ಲ ನೋಡ್ಕೋತೀನಿ ಅಂತ ಸೂರ್ಯ ಹೇಳ್ತಾನೆ. ಆದ್ರೂ ಹುಷಾರಪ್ಪ, ಇವ್ನ್ ಇನ್ನೇನೇನೇನ್ ಮಾಡ್ತಾನೋ ಏನೋ ಯಾರಿಗ್ ಗೊತ್ತು ಅಂತ ಹೇಳ್ಕೊಂಡು ರಂಗನಾಥ್ ಅವರು ಅಲ್ಲಿಂದ ಹೋಗ್ತಾರೆ. ಲೇ ಮನೋಜ, ಆ ರೋಹಿಣಿ ನಿನ್ನ ತುಂಬಾ ಸಲಿ ಯಾಮಾರ್ಸಿದಳ್ ಕಣೋ, ಮತ್ತೆ ಮತ್ತೆ ಹೋಗಿ ಯಾಮಾರ್ಬೇಡ, ಅಮ್ಮ ಹೇಳೋದನ್ನ ಈ ಸಲಿ ಕೇಳು ಅಂತ ರವಿ ಹೇಳ್ತಿರ್ತಾನೆ. ಹೌದು ಕಣೋ ಪೆಂಗ್ಯ, ಮತ್ತೆ ಆ ರೋಹಿಣಿ ಬಲೆಯಲ್ಲಿ ಸಿಕ್ಕಾಕೋಬೇಡ, ಮತ್ತೆ ನಿನಗೋಸ್ಕರ ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲಿ ಅಂತ ನನ್ನಿಂದ ಬರೋದಕ್ಕಾಗೋದಿಲ್ಲ ಅಂತ ಹೇಳಿ ಸೂರ್ಯ ಮತ್ತೆ ಮೀನಾ ಅಲ್ಲಿಂದ ಹೋಗ್ತಾರೆ. ಆದ್ರೆ ಮನೋಜ ಮಾತ್ರ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಮೀನಾ ಮತ್ತೆ ಸೂರ್ಯ ಇಬ್ರು ರೂಮಿಗೆ ಬಂದ್ಮೇಲೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಮೀನಾ, ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ, ಎಲ್ಲಿ ಸಕ್ರೆ ಆ ರೋಹಿಣಿನ ಮತ್ತೆ ಮನೆಗ್ ಕರ್ಸ್ಬಿಡ್ತಾರೋ ಅಂತ ಭಯ ಆಗ್ತಿತ್ತು. ಆದ್ರೆ ಪರವಾಗಿಲ್ಲ, ನಮ್ ಸಕ್ರೆಗೂ ಸ್ವಲ್ಪ ಬುದ್ಧಿ ಇದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ರೀ, ಇದ್ರ ಹಿಂದೆ ಇರೋದು ಬೇರೆ ಯಾರು ಅಲ್ಲ ರೀ, ಆ ವಿಶಾಲಾಕ್ಷಿನೇ. ನನ್ಗೆ ಒಂದ್ ವಿಷಯದಲ್ಲಿ ಡೌಟ್ ಇದೆ, ಅದೇನಂದ್ರೆ ರೋಹಿಣಿ ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂತಂದ್ರೆ ಇದ್ರ ಹಿಂದೆ ಆ ವಿಶಾಲು ಕೈವಾಡ ಏನಾದ್ರೂ ಇದೆಯಾ ಅಂತ ಮೀನಾ ಕೇಳ್ತಾಳೆ. ನಿನಗೆ ಡೌಟ್ ಬಂದಿದೆ ಅಂದ್ರೆ ಇದ್ರೂ ಇರ್ಬೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ ಹೌದು ರೀ, ಆ ಫೈನಾನ್ಷಿಯರು ಆ ವಿಶಾಲುಗೆ ಗೊತ್ತಿರೋ ಅಂತ ಮನುಷ್ಯನೇ, ಅದರಿಂದಾಗಿ ಆ ವಿಶಾಲಾಕ್ಷಿ ಏನಾದ್ರೂ ರೋಹಿಣಿಗೆ ಸಪೋರ್ಟ್ ಮಾಡ್ತಿರ್ಬೋದಾ ಅಂತ ಮೀನಾ ಹೇಳ್ದಾಗ ಮೀನಮ್ಮ ಇದ್ರೂ ಇರ್ಬೋದು, ನೀನು ಕರೆಕ್ಟ್ ಆಗಿ ಯೋಚನೆ ಮಾಡ್ತಿದ್ಯಾ. ಆ ವಿಶಾಲು ಜೊತೆ ಈ ಪೌಡರ್ ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಿದ್ದಾಳೆ ಅಂತ ನನ್ಗನ್ನಿಸ್ತಾ ಇದೆ ಅಂತ ಸೂರ್ಯ ಹೇಳ್ದಾಗ ರೀ, ಮೊದ್ಲು ಆ ವಿಶಾಲಿಗೆ ಬುದ್ಧಿ ಕಲಿಸ್ಬೇಕು. ಹೇಗೋ ಆ ಹೂ ಕಟ್ಟೋ ಅಕ್ಕಂದ್ರು ಕೊಟ್ಟಿರೋ ಕಂಪ್ಲೇಂಟು ನನ್ನ ಹತ್ರನೇ ಇದೆಯಲ್ವಾ ಅಂತ ಮೀನಾ ಹೇಳ್ಬೇಕಾದ್ರೆ ಮೀನಮ್ಮ ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡೋದ್ ಬೇಡ ಅಂತ ಹೇಳಿದ್ನಲ್ಲ ಅಂತ ಸೂರ್ಯ ಹೇಳ್ತಾನೆ. ಇವಾಗ ಕಂಪ್ಲೇಂಟ್ ಕೊಡೋದ್ ಬೇಡ, ಆದ್ರೆ ಇದನ್ನ ಇಟ್ಕೊಂಡು ಅವಳನ್ನ ಹೇಗ್ ಆಟ ಆಡಿಸ್ಬೇಕು ಅಂತ ನನ್ಗೊಂದ್ ಐಡಿಯಾ ಇದೆ ಅಂತ ಮೀನಾ ಹೇಳ್ತಾಳೆ. ಹೌದಾ, ಏನ್ ಮಾಡ್ತೀಯಮ್ಮ ಅಂತ ಸೂರ್ಯ ಕೇಳ್ಬೇಕಾದ್ರೆ ಮಾಡಿ ನಿಮ್ಗೆ ಹೇಳ್ತೀನಿ ಅಂತ ಮೀನಾ ತಾನ್ ಏನ್ ಮಾಡ್ಬೇಕು ಅನ್ನೋದನ್ನ ಮನ್ಸಲ್ಲೇ ಪ್ಲಾನ್ ಮಾಡ್ತಿರ್ತಾಳೆ. ಸರಿ,
ಏನ್ ಮಾಡಿದ್ರು ಸ್ವಲ್ಪ ಯೋಚನೆ ಮಾಡಿ ಮಾಡಮ್ಮ. ನಾನ್ ಹೋಗ್ ಬರ್ತೀನಿ. ನಂಗ್ ಸ್ವಲ್ಪ ಕೆಲ್ಸ ಇದೆ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ತಾನೆ. ಏ ವಿಶಾಲು, ನಿನ್ನನ್ ಮಾತ್ರ ನಾನ್ ಸುಮ್ನೆ ಬಿಡೋದಿಲ್ಲ ಕಣೆ ಅಂತ ಮೀನಾ ಮನ್ಸಲ್ಲೇ ಅನ್ಕೊಂಡು ಅವಳ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ವಿಶಾಲು ಫೋನಲ್ಲಿ ಬಡ್ಡಿ ವ್ಯವಹಾರದ ಬಗ್ಗೆ ಮಾತಾಡ್ಬೇಕಾದ್ರೆ ಅಷ್ಟ್ರಲ್ಲಿ ಮೀನಾ ಹೂ ಕಟ್ಟ ಅಕ್ಕಂದ್ರನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಹೋಗ್ತಾಳೆ. ಅವಳನ್ನ ನೋಡ್ತಿದ್ದಂಗೆ ವಿಶಾಲು ಶಾಕ್ ಅಲ್ಲೇ ನಿಂತ್ಕೋತಾಳೆ. ಮೀನಾ, ನೀನೆಂತಕ್ ಬಂದೆ ಇಲ್ಗೆ ಅಂತ ವಿಶಾಲು ಮೀನನ್ನ ಕೇಳ್ಬೇಕಾದ್ರೆ ಜೊತೆಲಿರೋ ಅಕ್ಕಂದ್ರೆಲ್ಲ ವಿಶಾಲುನೇ ಗುರಾಯಿಸ್ತಾ ಇರ್ತಾರೆ. ಏನು ಸಂಘದ ಅಧ್ಯಕ್ಷರು ತಮ್ ಗ್ಯಾಂಗ್ ಜೊತೆ ಬಂದಿದ್ದೀರಾ? ಅಧ್ಯಕ್ಷರು ಬರ್ತಾ ಇದಾರೆ ಅಂತ ಗೊತ್ತಾಗಿದ್ರೆ ಹಾರ ಎಲ್ಲ ರೆಡಿ ಮಾಡಿಡ್ತಾ ಇದ್ದೆ ಅಂತ ವಿಶಾಲು ಹೇಳ್ಬೇಕಾದ್ರೆ, ನನಗೆ ನೀವು ಹಾರ ಹಾಕಿ ಸನ್ಮಾನ ಮಾಡೋದಿರ್ಲಿ, ಆದಷ್ಟು ಬೇಗ ನಿನ್ ಕೈಗೆ ಕೋಳ ಬೀಳ್ದೇ ಇರೋ ರೀತಿ ಆದ್ರೆ ಅಷ್ಟೇ ಸಾಕು ಅಂತ ಮೀನಾ ಹೇಳ್ತಿರ್ತಾಳೆ. ಏನು ಕೈಗೆ ಕೋಳನ? ಏನ್ ಮಾತಾಡ್ತಾ ಇದ್ಯಾ ಅಂತ ವಿಶಾಲು ಕೇಳ್ಬೇಕಾದ್ರೆ ಮೀನಾ ಕೆಲವೊಂದಷ್ಟು ಲೆಟರ್ಗಳನ್ನ ಹಿಡ್ಕೊಂಡು ಅವಳಿಗೆ ತೋರಿಸ್ತಾಳೆ. ಏನಿದು ಅಂತ ವಿಶಾಲು ನೋಡ್ಬೇಕಾದ್ರೆ ಇದೇನು ಅಂತ ಗೊತ್ತಿದ್ಯಾ ಅಂತ ಮೀನಾ ಕೇಳ್ತಾಳೆ. ಏನೋ ಏನೋ ಪೇಪರ್ ಹಿಡ್ಕೊಂಡಿದ್ಯಾ ಅಂತ ವಿಶಾಲು ಹೇಳ್ತಾಳೆ. ಇದು ಬರೀ ಪೇಪರ್ ಅಲ್ಲ, ನೀನ್ ಹಣೆ ಬರಹನೆ ಬದಲಾಯಿಸೋ ಅಂತಹ ಸೈನ್ ಮಾಡಿರೋ ಪೇಪರ್ಗಳು ಅಂತ ಮೀನಾ ಹೇಳ್ತಾಳೆ. ಹೌದೇ, ಅರ್ಥ ಆಗ್ಲಿಲ್ವಲ್ಲ, ಸರಿಯಾಗಿ ಹೇಳಿ ಅಧ್ಯಕ್ಷರೇ ಅಂತ ವಿಶಾಲು ಕೇಳ್ತಾಳೆ. ಇವ್ರೆಲ್ರು ನಿನ್ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೋಡ್ತೀಯಾ? ನೋಡು ಅಂತ ಹೇಳಿ ಮೀನಾ ಆ ಲೆಟರ್ಗಳನ್ನೆಲ್ಲ ಓಪನ್ ಮಾಡಿ ವಿಶಾಲಿಗೆ ತೋರಿಸ್ತಾಳೆ. ಇವ್ರಿಗೆ ಸೇರ್ಬೇಕಾಗಿರೋದನ್ನೆಲ್ಲ ನೀನೇ ಇಟ್ಕೊಂಡಿದ್ಯಲ್ಲ ಅಂತ ಮೀನಾ ಕೇಳ್ಬೇಕಾದ್ರೆ, ಏನು ಇವ್ರಿಗ್ ಸೇರ್ಬೇಕಾಗಿರೋದೇ ನನ್ನ ಹತ್ರ ಇದ್ಯಾ? ಅರ್ಥ ಆಗ್ಲಿಲ್ಲ ನನ್ಗೆ ಅಂತ ವಿಶಾಲು ಹೇಳ್ತಾಳೆ. ಏನು ಗೊತ್ತಿಲ್ದರೋ ತರ ನಾಟಕ ಮಾಡ್ಬೇಡ ಕಣೆ. ಇವ್ರ ಮನೆ ಪತ್ರ ಎಲ್ಲ ನಿನ್ನ ಹತ್ರ ಇದೆ, ಅಸ್ಲು ಬಡ್ಡಿ ಎಲ್ಲ ಕೊಟ್ಟಾದ್ಮೇಲೆನ ಇವ್ರ ಮನೆ ಪತ್ರನ ನಿನ್ ಲಾಕರ್ ಅಲ್ಲಿ ಇಟ್ಕೊಂಡಿದ್ಯಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ ವಿಶಾಲು ಅವಳ ಕೈಯಲ್ಲಿರೋ ಪೇಪರ್ನ ಕಿತ್ಕೊಳ್ಳೋದಕ್ಕೆ ಹೋಗ್ತಾಳೆ. ಆಗ ಮೀನಾ ಆ ಪೇಪರ್ನ ಹಿಂದಕ್ಕೆ ಬಚ್ಚಿಟ್ಕೋತಾಳೆ. ಹಾಗೆ ಇನ್ ಉಳ್ದಿರೋರ್ ಕೈಲಿರೋ ಅಂತ ಪತ್ರಗಳನ್ನ ಕಿತ್ಕೊಳ್ಳೋದಕ್ಕೆ ವಿಶಾಲು ಚೇಲೆಗಳು ಹೋಗ್ಬೇಕಾದ್ರೆ ಮೀನಾ ಅವ್ರೆಲ್ರ ಮೇಲೆ ರೇಗಾಡ್ತಾಳೆ. ಈ ಅಕ್ಕ ತಗೊಂಡಿರೋ 1 ಲಕ್ಷಕ್ಕೆ 3 ಲಕ್ಷ ರೂಪಾಯಿ ಬಡ್ಡಿ ತಗೊಂಡಿದ್ಯಾ, ಅದಾದ್ಮೇಲೂ ಇವ್ರ ಮನೆ ಪತ್ರನ ಕೊಡದೆ ನಿನ್ನತ್ರನೇ ಇಟ್ಕೊಂಡಿದ್ಯಾ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ, ಇವಳೆಲ್ ಕರೆಕ್ಟ್ ಆಗಿ ಬಡ್ಡಿ ಕಟ್ಟಿದಾಳೆ, ಅದಕ್ಕೆ ಬಡ್ಡಿ ಜಾಸ್ತಿ ಆಗಿದೆ ಅಷ್ಟೇನೆ ಅಂತ ವಿಶಾಲು ಹೇಳ್ತಿರ್ತಾಳೆ. ನಿನಗ್ ಬೇಕಾದಂಗೆ ನೀನು ಬಡ್ಡಿನ ಜಾಸ್ತಿ ಮಾಡ್ಕೊಳ್ತೀಯ ಅನ್ನೋದು ಇಡೀ ಊರ್ಗೆ ಗೊತ್ತು. ಇಲ್ಲಿರೋರ್ ಎಲ್ರ ಹತ್ರನೋ ಮನೆ ಪತ್ರನ ನೀನು ಈಸ್ಕೊಂಡಿಟ್ಕೊಂಡಿದ್ಯಾ. ಮತ್ತೆ ಇವಕ್ಕ ತಗೊಂಡ್ರ 50,000ಕ್ಕೆ 1.5 ಲಕ್ಷಕ್ಕೆ ಬಡ್ಡಿ ಕಟ್ಟಿದ್ದಾರೆ. ಅವ್ರು ಯಾರೋ ನಿನ್ ತರ ಯಾಮಾರ್ಸಿ ಸಂಪಾದನೆ ಮಾಡೋರಲ್ಲ, ಎಲ್ರು ಕಷ್ಟಪಟ್ಟು ದುಡ್ದಿರೋಂತ ದುಡ್ಡದು ಅಂತ ಮೀನಾ ಹೇಳ್ತಿರ್ತಾಳೆ. ಅಯ್ಯ, ಇವಾಗ ಯಾಕೆ ಇಲ್ಲಿ ಕಷ್ಟಪಟ್ಟು ದುಡ್ದಿದ್ದು ಅಂತ ಹಿಂಗೆಲ್ಲ ಕಿರ್ಚಾಡ್ತಾ ಇದ್ಯಾ? ನನ್ಗಿವಾಗ ಸ್ವಲ್ಪ ಅರ್ಜೆಂಟ್ ಕೆಲ್ಸ ಇದೆ, ನಿನ್ಗೇನ್ ಬೇಕು ಹೇಳು, ಸುಮ್ನೆ ಕಿರ್ಚಾಡ್ತಾ ಇರ್ಬೇಡ ಅಂತ ವಿಶಾಲು ಹೇಳ್ತಾಳೆ. ನೀನ್ ಎಲ್ಲಾದ್ರೂ ಹೋಗು, ಆದ್ರೆ ಇವ್ರು ಕೊಡ್ಬೇಕಾಗಿರೋ ಮನೆ ಪತ್ರನ ವಾಪಸ್ ಕೊಟ್ರೆ ಸರಿ. ಅದ್ರ ಜೊತೆಗೆ ಇವ್ರ ಸಾಲ ತೀರ್ಸಿದಾರೆ ಅಂತ ಅದಕ್ಕೆ ಲೆಟರ್ ಬರ್ದಿಟ್ಟು ನೀನ್ ಎಲ್ಲಾದ್ರೂ ಹಾಳಾಗೋಗು ಅಂತ ಮೀನಾ ಹೇಳ್ತಾಳೆ. ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ ಅಂತ ವಿಶಾಲು ಕೇಳ್ಬೇಕಾದ್ರೆ, ಕೊಡ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ನಾವೆಲ್ರೂ ಒಟ್ಟಿಗೆ ಸೇರಿ ಕಮಿಷನರ್ ಆಫೀಸ್ಗೆ ಹೋಗ್ತೀವಿ, ಅಲ್ಲಿ ಈ ಕಂಪ್ಲೇಂಟ್ ಲೆಟರ್ ಕೊಟ್ಟು ನಿನ್ ಮೇಲೆ ಕೇಸ್ ಹಾಕ್ತೀವಿ, ನೀನು ಮನೆ ಮುಂದೆ ಹೋರಾಟ ನಡೆಸ್ತೀವಿ ಅಂತ ಮೀನಾ ಹೇಳ್ತಿದ್ದಂಗೆ ಅದನ್ನ ಕೇಳಿ ವಿಶಾಲಿಗೆ ಭಯ ಆಗ್ತಿರತ್ತೆ. ಪೊಲೀಸ್ ಅವ್ರು ಬಂದು ನಿನ್ ಹತ್ರ ಲೆಕ್ಕಾಚಾರ ಕೇಳಿದ್ರೆ ಅವಾಗ ನಿನ್ಗೆ ಸುಳ್ಳು ಲೆಕ್ಕಾಚಾರನ ತೋರ್ಸಕ್ಕಾಗ್ದೆ ತಲೆ ತಗ್ಸಿ ನಿಂತ್ಕೋಬೇಕಾಗತ್ತೆ ಅಂತ ಮೀನಾ ಹೇಳ್ತಾಳೆ. ಏನೋ 4 ಜನನ್ನ ಜೊತೆ ಕರ್ಕೊಂಡ್ ಬಂದಿದ ತಕ್ಷಣ ನಿನ್ಗೆ ಧೈರ್ಯ ಬಂದ್ಬಿಡ್ತಾ ಅಂತ ವಿಶಾಲು ಕೇಳ್ತಾಳೆ. ಹೌದು, ಒಳ್ಳೆಯವರು 4 ಜನ ನಮ್ ಜೊತೆ ಇದಾರೆ ಅನ್ನೋ ಧೈರ್ಯ, ಆದ್ರೆ ನಿನ್ನಂತೋಳ್ಗೆ 4 ಜನ ಸರ್ವೆಂಟ್ಗಳ ಜೊತೆ ಇರ್ಬೇಕಾ ಅಷ್ಟೇ ಅಲ್ವಾ? ಇಲ್ಲ 4 ಜನ ರೌಡಿಗಳಿರ್ಬೇಕು, ಆಗ್ಲೇ ನಿನಗ್ ಧೈರ್ಯ ಅಂತ ಮೀನಾ ಹೇಳ್ತಾಳೆ. ಸರಿ ಆಯ್ತು, ಇವಾಗ ನಿನ್ಗೇನ್ ಬೇಕು ಅಂತ ವಿಶಾಲು ಕೇಳ್ಬೇಕಾದ್ರೆ ಇವ್ರ ಮನೆ ಪತ್ರ ಮತ್ತೆ ಸಾಲ ಕೊಡ್ಬೇಕಾದ್ರೆ ನೀನ್ ಇವ್ರ ಹತ್ರ ಬರ್ಸ್ಕೊಂಡಿರೋ ಡಾಕ್ಯುಮೆಂಟ್ಸ್ ಅದನ್ನೆಲ್ಲ ಇವ್ರಿಗೆ ವಾಪಸ್ ಕೊಡ್ಬೇಕು, ಮತ್ತೆ ಇವ್ರಿಗೆ ಬಡ್ಡಿ ಎಲ್ಲ ಕೇಳಿ ತೊಂದ್ರೆ ಕೊಡ್ಬಾರ್ದು ಅಂತ ಮೀನಾ ಹೇಳ್ಬೇಕಾದ್ರೆ, ಏನೇ ಹೆದರ್ಸ್ತಾ ಇದ್ಯಾ ಅಂತ ವಿಶಾಲು ಕೇಳ್ತಾಳೆ. ನಿನ್ನಿಂದ ತೊಂದ್ರೆ ಒಳಗಾಗಿರೋರ್ಗೆ ನಾನು ನ್ಯಾಯವಾಗಿ ಕೇಳ್ತಾ ಇದೀನಿ, ನಿನ್ನ ಹತ್ರ ಆ ನ್ಯಾಯ ಸಿಗೋದಿಲ್ಲ ಅಂತಾನೂ ನನಗ್ ಗೊತ್ತು, ಸಿಗ್ದೇ ಇರೋ ನ್ಯಾಯನ ಬಲವಂತವಾಗಿ ನಾವೇ ತಗೋಬೇಕಲ್ವಾ ಅಂತ ಮೀನಾ ಹೇಳ್ಬೇಕಾದ್ರೆ, ಏನೇ ಮನೆ ಒಳಗಡೆ ನುಗ್ಗಿ ಎಲ್ಲ ನೀನೇ ಎತ್ಕೊಂಡ್ ಹೋಗ್ಬಿಡ್ತೀಯಾ ಅಂತ ವಿಶಾಲು ಕೇಳ್ತಾಳೆ. ಅಂತ ಒಂದು ಸಿಚುಯೇಷನ್ನ ನೀನು ಕ್ರಿಯೇಟ್ ಮಾಡ್ಬೇಡ, ಈಗಿಂದೀಗ್ಲೇ ಎಲ್ಲ ಪತ್ರ ಡಾಕ್ಯುಮೆಂಟ್ ಎಲ್ಲ ಇಲ್ಲಿಗ್ ನನ್ ಬಂದ್ ಸೇರ್ಬೇಕು, ಇಲ್ಲ ಅಂದ್ರೆ ನಿನ್ ಗತಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೀನ್ ಯೋಚನೆ ಮಾಡಕ್ಕಾಗೋದಿಲ್ಲ ಅಂತ ಮೀನಾ ವಿಶಾಲಿಗೆ ವಾರ್ನಿಂಗ್ ಕೊಡ್ತಾಳೆ. ವಿಶಾಲು, ಇನ್ಮೇಲೆ ನೀನ್ ಆಟ ಎಲ್ಲ ಇಲ್ಲಿ ನಡೆಯೋದಿಲ್ಲ ಅಂತ ಹೂ ಕಟ್ಟ ಅಕ್ಕಂದ್ರೆಲ್ಲ ಹೇಳ್ಬೇಕಾದ್ರೆ, ಏನೇ ಇವಾಗ ಏನ ನಿಮ್ ಮುಂದೆ ಒಬ್ಳು ಹೊಸಬ್ಳು ಬಂದವಳೆ ಅಂತ ಅನ್ಬಿಟ್ಟು ನನ್ ಮುಂದೆನೆ ಇಷ್ಟೊಂದೆಲ್ಲ ನಾಟಕ ಮಾಡ್ತಿದ್ದೀರಾ ಅಂತ ವಿಶಾಲು ಕೇಳ್ತಾಳೆ. ನೀನ್ ಮಾಡ್ತಿರೋ ಅನ್ಯಾಯ ಎಲ್ಲ ಎಷ್ಟ್ ದಿವ್ಸ ಅಂತ ನಾವು ಸಹಿಸ್ಕೊಳ್ಳೋದಕ್ಕಾಗತ್ತೆ? ಮೀನನ್ ಮುಂದೆ ನಿನ್ ಆಟ ನಡೆಯೋದಿಲ್ಲ
ಅಂತ ಹೂ ಕಟ್ಟೋ ಅಕ್ಕಂದ್ರೆ ಹೇಳ್ಬೇಕಾದ್ರೆ ಏಯ್ ಅಂತ ವಿಶಾಲು ಹೇಳ್ತಾಳೆ. ಆಗ ಹೂ ಕಟ್ಟೋ ಅಕ್ಕಂದ್ರೆಲ್ಲ ಒಂದೇ ಸಲಿ ಅವರು ವಿಶಾಲು ವಿರುದ್ಧ ಏಯ್ ಅಂತ ಕೂಗಾಕ್ತಾರೆ. ಅದರಿಂದ ವಿಶಾಲುಗೆ ಭಯ ಆಗತ್ತೆ. ನಿನ್ ಸ್ಟೇಟಸ್ಸು, ನಿನ್ ರೌಡಿಗಳು ಸತ್ಯದ ಮುಂದೆ ತಲೆ ಬಾಗ್ಲೇಬೇಕು. ಈಗ ನೀನ್ ಇವ್ರಿಗೆ ಅವ್ರ ಡಾಕ್ಯುಮೆಂಟ್ ಎಲ್ಲ ವಾಪಸ್ ಕೊಟ್ಟಿಲ್ಲ ಅಂತ ಅಂದ್ರೆ ಇಲ್ಲಿಂದ ಸೀದಾ ಕಮಿಷನರ್ ಆಫೀಸ್ಗೆ ಹೋಗ್ತೀವಿ. ಬಂದಿರೋ ಗಾಡಿಗಳೆಲ್ಲ ಆಚೆನೆ ವೇಟಿಂಗ್ ಅಲ್ಲಿ ಇದಾವೆ. ನೀನೇನ್ ತೀರ್ಮಾನ ತಗೊಂಡಿದ್ಯಾ ಹೇಳು ಅಂತ ಮೀನಾ ಕೇಳ್ತಾಳೆ. ಆಗ ವಿಶಾಲು ಯೋಚನೆ ಮಾಡ್ಬೇಕಾದ್ರೆ ಮೀನಾ ಇವಳು ಕೇಳೋ ತರ ಇಲ್ಲ, ಬಾ ನಾವು ಕಮಿಷನರ್ ಆಫೀಸ್ಗೆ ಹೋಗಿ ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ ಹೂ ಕಟ್ಟ ಅಕ್ಕಂದ್ರೆ ಹೇಳಿದಾಗ ಸರಿ ಆಯ್ತು ನಡೀರಿ ಅಂತ ಹೇಳಿ ಮೀನಾ ಹೋಗ್ತಿರ್ತಾಳೆ. ಆಗ ವಿಶಾಲು ಇವ್ರೆಲ್ರನ್ನು ನಿಲ್ಲಿಸ್ತಾಳೆ. ಈಗ ಬದಿಯ ದಾರಿಗೆ ಅಂತ ಮೀನಾ ಹೇಳ್ಬೇಕಾದ್ರೆ ವಿಶಾಲು ಕೋಪ ಮಾಡ್ಕೊಂಡು ಸೀದಾ ಪತ್ರಗಳನ್ನೆಲ್ಲ ತಗೊಂಡ್ ಬರೋದಕ್ಕೆ ಅಂತ ಹೋಗ್ತಾಳೆ. ಆಗ ವಿಶಾಲು ಚೇಲ ಬಂದು ಏನಕ್ಕ ಇವಳು ಓವರ್ ಆಗಿ ಆಡ್ತಿದ್ದಾಳೆ, ನಮ್ ಹುಡುಗರ್ನೆಲ್ಲ ಕರ್ಸಿ ಇವಳಿಗೆ ಚೆನ್ನಾಗ್ ಹೊಡಿಸ್ಲಾ ಅಂತ ಕೇಳ್ತಾನೆ. ಏಯ್ ಸುಮ್ನೆ ಇರೋ, ಇವಾಗಿರೋ ಸಮಸ್ಯೆ ಸಾಲ್ದು ಅಂತ ಇನ್ನು ಸಮಸ್ಯೆಗಳನ್ನ ಜಾಸ್ತಿ ಮಾಡ್ಕೊಳ್ಳೋದ? ಮೊದ್ಲು ಅವಳಗ್ ಬೇಕಾಗಿರೋದೇನು ಪತ್ರಗಳ್ ತಾನೆ, ಅದನ್ನ ಕೊಟ್ರೆ ಅವರೇ ಇಲ್ಲಿಂದ ತೊಲಗ್ತಾರೆ ಇರು ಅಂತ ಹೇಳಿ ವಿಶಾಲು ಹೋಗಿ ಪತ್ರಗಳನ್ನ ತಗೊಂಡ್ ಬರ್ತಾಳೆ. ಹಾಗೆ ಅದನ್ನ ಮೀನನ್ ಮುಂದೆ ಎಸ್ದಾಗ ಅದ್ರಿಂದ ಮೀನಿಗೆ ಮತ್ತೆ ಆ ಅಕ್ಕಂದ್ರಿಗೆಲ್ಲ ಕೋಪ ಬರುತ್ತೆ. ಏಯ್ ಏನು ಇದನ್ನೆಲ್ಲ ತಗೊಳ್ಬೇಕಾದ್ರೆ ನಿನ್ಗೆ ಕೈ ಚಾಚಕ್ ಗೊತ್ತಾಯ್ತು, ಕೊಡ್ಬೇಕಾದ್ರೆ ನಿನ್ ಕೈ ಬಿದ್ದೋಯ್ತಾ, ಎತ್ಕೊಂಡ್ ಕೈಯಿಂದ ಕೊಡು ಅಂತ ಮೀನಾ ರೇಗಾಡ್ತಾಳೆ. ಆಗ ಮೀನಾ ಹೆದ್ರಿಸಿದ್ದಕ್ಕೆ ಹೆದ್ರಿ ವಿಶಾಲು ಆ ಪತ್ರಗಳನ್ನೆಲ್ಲ ಎತ್ತಿ ಮೀನಿನ ಕೈಗೆ ಕೊಡ್ತಾಳೆ. ಅಕ್ಕ ಪತ್ರಗಳೆಲ್ಲ ಕರೆಕ್ಟ್ ಆಗಿದ್ಯಾ ನೋಡ್ಕೊಳ್ಳಿ ಅಂತ ಮೀನಾ ಹೇಳ್ಬೇಕಾದ್ರೆ ಹೂ ಮೀನಾ ಎಲ್ಲ ಸರಿ ಇದೆ ಅಂತ ಆ ಅಕ್ಕಂದ್ರು ಹೇಳ್ತಿರ್ತಾರೆ. ಕೊಟ್ಟಾಯ್ತು ತಾನೆ, ಇಲ್ಲಿಂದ ತೊಲಗಿ ಅಂತ ವಿಶಾಲು ಹೇಳ್ಬೇಕಾದ್ರೆ ಹೋಗ್ತೀವಿ ಆದ್ರೆ ಹಿಂಗೆ ಹೊರ್ಟೋಗ್ತೀವಿ ಅಂತ ಅನ್ಕೋಬೇಡ, ನಿನ್ನಿಂದ ಯಾರ್ಗೆ ತೊಂದ್ರೆ ಆದ್ರೂ ಮತ್ತೆ ನಾನ್ ಬಂದ್ ನಿಲ್ತೀನಿ ಹುಷಾರ್ ಅಂತ ಹೇಳಿ ಮೀನಾ ವಿಶಾಲುಗೆ ವಾರ್ನಿಂಗ್ ಕೊಟ್ಟು ಆ ಅಕ್ಕಂದ್ರನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಹೋಗ್ತಿದ್ಯಾ ಹೋಗೆ, ಈ ವಿಶಾಲು ಯಾರು ಅನ್ನೋದನ್ನ ನಾನ್ ತೋರಿಸ್ತೀನಿ ಅಂತ ವಿಶಾಲು ಚಾಲೆಂಜ್ ಮಾಡ್ತಾಳೆ. ಈ ಕಡೆ ಮನೋಜ ಶೋರೂಮ್ ಅಲ್ಲಿ ರೋಹಿಣಿ ಬಗ್ಗೆನೇ ಯೋಚನೆ ಮಾಡ್ಬೇಕಾದ್ರೆ ಸೀನಾಬ್ರ ಮತ್ತೆ ಛಾಯಾ ಇಬ್ರು ಬಂದು ರೋಹಿಣಿ ಸರಿ ಇಲ್ಲ, ಅವಳು ಮೋಸ್ಕಾತಿ ಅಂತ ಹೇಳ್ಬೇಕಾದ್ರೆ ಬ್ರೋ ಹಿಂಗೆಲ್ಲ ಹೇಳ್ಬಿಡಿ ಬ್ರೋ, ಅವಳು ನನ್ ವೈಫು ಅಂತ ಮನೋಜ ಹೇಳ್ತಾನೆ. ಅದನ್ನ ಕೇಳಿ ಸೀನಾ ಬ್ರೋಗೆ ಶಾಕ್ ಆಗತ್ತೆ. ಏನು ವೈಫಾ ಅಂತ ಸೀನಾ ಬ್ರೋ ಕೇಳ್ಬೇಕಾದ್ರೆ ಹೌದು, ನನ್ ಮೇಲೆ ಪ್ರೀತಿ ಇಲ್ಲ ಅನ್ನಿದಿದ್ರೆ ರೋಹಿಣಿ ಇದೆಲ್ಲ ಮಾಡ್ತಿದ್ಲ ಹೇಳಿ, ನನ್ಗೆ ಇವಾಗ ಅವಳ ಬಗ್ಗೆ ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಮನೋಜ ಹೇಳ್ಬೇಕಾದ್ರೆ ಅಯ್ಯೋ ಪಾಪಿ, ನಿನ್ನಿಂದಾಗಿ ಚಾವಟಿಲೆಲ್ಲ ಓದೆ ತಿಂದೆ ನಾನು. ಈ ರೋಹಿಣಿ ನಿನ್ಗೆ ಏನೇನೋ ಹೇಳಿ ಮೋಡಿ ಮಾಡಿ ನೀನಿನ್ನ ಬದ್ಲಾಯಿಸ್ಬಿಟ್ಟಿದ್ದಾಳೆ ಅಂತ ಸೀನಾ ಬ್ರೋ ಮನ್ಸಲ್ಲೇ ಅನ್ಕೋತಿರ್ತಾನೆ. ಏನ್ ಬ್ರೋ ಯಾಕಿಂಗ್ ನೋಡ್ತಾ ಇದ್ದೀರಾ ಅಂತ ಮನೋಜ ಕೇಳ್ಬೇಕಾದ್ರೆ ಅದು ಹಾಗಲ್ಲ, ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಅದ್ರ ಬಗ್ಗೆ ಅಂತ ಸೀನಾ ಬ್ರೋ ಹೇಳ್ತಿರ್ತಾರೆ. ಅಯ್ಯೋ ಹೋಗಿ ಬ್ರೋ, ಅದಕ್ಕಿನ್ನು 6 ತಿಂಗಳು ಟೈಮ್ ಇದೆ ಅಂತ ಮನೋಜ ಹೇಳ್ತಿರ್ತಾನೆ. ಓ ಹಾಗ ಅಂತ ಸೀನಾ ಬ್ರೋ ಹೇಳ್ತಿರ್ಬೇಕಾದ್ರೆ ಅಷ್ಟ್ರಲ್ಲಿ ರೋಹಿಣಿ ಮನೋಜ್ ಅಂತ ಕರಿತಾ ಅಲ್ಲಿಗ್ ಬರ್ತಾಳೆ. ಬನ್ನಿ ಸಿಸ್ಟರ್ ಬನ್ನಿ ಬನ್ನಿ, ಇವಾಗ ತಾನೇ ನಿಮ್ ಬಗ್ಗೆನೇ ಮಾತಾಡ್ತಿದ್ವಿ ಅಂತ ಸೀನಾ ಬ್ರೋ ಹೇಳ್ದಾಗ ಏನು ನನ್ ಬಗ್ಗೆನಾ ಅಂತ ರೋಹಿಣಿ ಕೇಳ್ತಾಳೆ. ಹೌದು ಸಿಸ್ಟರ್, ಆಕ್ಚುಲಿ ಆ ಸತಿ ಸಾವಿತ್ರಿ ತರ ತನ್ ಗಂಡನ್ ಜೀವನನ ಉಳಿಸ್ಬಿಟ್ರಲ್ಲ, ನೀವ್ ಗ್ರೇಟ್ ಅಂತ ಸೀನಾ ಬ್ರೋ ಹೊಗಳ್ತಿರ್ತಾನೆ. ಸರ್ ಇದಕ್ಕೂ ಮುಂಚೆ ನೀವೇನಾದ್ರೂ ಸರ್ಕಸ್ ಅಲ್ಲಿ ಕೆಲ್ಸ ಮಾಡಿದ್ರಾ ಅಂತ ಛಾಯಾ ಸೀನಾ ಬ್ರೋನ ಕೇಳ್ಬೇಕಾದ್ರೆ ಯಾಕೆ ಈ ರೀತಿ ಕೇಳ್ತಿದ್ಯಾ ಅಂತ ಸೀನಾ ಬ್ರೋ ಕೇಳ್ತಾರೆ. ಇಲ್ಲ ಈ ರೀತಿ ಪಲ್ಟಿ ಹೊಡೆದ್ರಲ್ಲ ಅದಕ್ಕೆ ಹೇಳ್ದೆ ಅಂತ ಛಾಯಾ ಕೇಳ್ತಾಳೆ. ಏ ಸುಮ್ನಿರು, ನಾವಿಲ್ಲಿದ್ರೆ ಸರಿ ಹೋಗೋದಿಲ್ಲ ಬಾ ಅಂತ ಹೇಳಿ ಸೀನಾ ಬ್ರೋ ಛಾಯಿನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ರೋಹಿಣಿ ಕುತ್ಕೋ ರೋಹಿಣಿ ಅಂತ ಮನೋಜ ಹೇಳ್ದಾಗ ರೋಹಿಣಿ ಮನೋಜನ್ಗೆ ತಾನ್ ತಂದಿರೋ ಕುಂಕುಮನ ಹಣೆಗಚ್ತಾಳೆ. ದೇವಸ್ಥಾನಕ್ ಹೋಗಿದ್ದ ಅಂತ ಮನೋಜ ಕೇಳ್ಬೇಕಾದ್ರೆ ಹೂ ಮನೋಜ್, ಇಷ್ಟು ದೊಡ್ಡ ಗಂಡಾಂತರದಿಂದ ಆಚೆಗ್ ಬಂದ್ರಲ್ಲ ಅದಕ್ಕೆ ನಿಮ್ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಬರೋಣ ಅಂತ ದೇವಸ್ಥಾನಕ್ ಹೋಗಿದ್ದೆ ಅಂತ ರೋಹಿಣಿ ಹೇಳ್ತಾಳೆ. ಅದನ್ನ ಕೇಳಿ ಮನೋಜನ್ ಮನ್ಸು ಕರ್ಗೋಗತ್ತೆ. ಇನ್ಮೇಲೆ ನಿನ್ ಲೈಫ್ ಅಲ್ಲಿ ಬರೀ ಸಂತೋಷನೇ ಇರುತ್ತೆ ಮನೋಜ್, ನಿನ್ ಜೊತೆ ನನಗೂ ಇರ್ಬೇಕು ಅಂತ ಆಸೆ ಆಗ್ತಿದೆ, ನಮ್ ಮನೆಗೆ ನಾನು ವಾಪಸ್ ಬರ್ಬೋದಲ್ವಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ ಮನೋಜನ್ ಮುಖ ಸಪ್ಪೆ ಆಗೋಗುತ್ತೆ. ಯಾರಿಂದನೂ ಮಾಡಕ್ ಆಗದೆ ಇರೋದನ್ನ ನಾನ್ ಮಾಡಿದೀನಿ ಮನೋಜ್, ಅತ್ತಿ ನಿನ್ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ, ನಿನ್ಗೇನಾದ್ರೂ ಆಗುತ್ತೇನೋ ಅನ್ನೋ ಭಯದಲ್ಲಿ ಒದ್ದಾಡ್ತಿದ್ರು. ಈಗ ನಿಮ್ಗೇನು ಆಗದೆ ಇರೋ ರೀತಿ ನಾನ್ ನಿಮ್ಮನ್ನ ಬಿಡ್ಸಿದೀನಲ್ವಾ, ಅವ್ರಿಗೆ ನನ್ ಮೇಲಿರೋ ಕೋಪ ಕಡಿಮೆ ಆಗಿರ್ಬೇಕು ಅಲ್ವಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ ಮನೋಜನ್ಗೆ ಶಾಂತಿ ಹೇಳಿದ ಮಾತುಗಳೆಲ್ಲ ನೆನ್ಪಗ್ ಬರ್ತಾ ಇರುತ್ತೆ. ಯಾಕ್ ಮನೋಜ್ ಏನಾಯ್ತು, ಯಾಕೆ ಈ ರೀತಿ ಡಲ್ ಆಗಿದ್ದೀರಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ ಇಲ್ಲ ರೋಹಿಣಿ, ನೀನ್ ಅನ್ಕೊಂಡಂಗೆ ಮನೇಲಿ ಏನು ನಡಿಲಿಲ್ಲ, ಅಲ್ಲೆಲ್ಲ ನಿನ್ ವಿರುದ್ಧವಾಗಿ ನಡೀತು ಅಂತ ಮನೋಜ ಹೇಳ್ತಾನೆ. ಅರ್ಥ ಆಗ್ಲಿಲ್ಲ, ಏನ್ ಹೇಳ್ತಿದ್ದೀರಾ ಸರಿಯಾಗಿ ಹೇಳಿ ಅಂತ ರೋಹಿಣಿ ಕೇಳ್ಬೇಕಾದ್ರೆ ಆಕ್ಚುಲಿ ಮನೇಲಿ ಒಂದು ಸಮಸ್ಯೆ ಆಗಿದೆ ಅಂತ ಮನೋಜ ಹೇಳ್ತಾನೆ. ಈಗ ತಾನೆ ದೊಡ್ಡ ಸಮಸ್ಯೆಯಿಂದ ನಿನ್ನ ಬಚಾವ್ ಮಾಡಿದೀನಿ ಮನೋಜ್, ಅದ್ರಿಂದನಾದ್ರೂ ನಿಮ್ಮಮ್ಮ ನನ್ನನ್ನ ಒಪ್ಕೊಳ್ತಾರೆ ಅಂತ ಅನ್ಕೊಂಡಿದ್ದೆ ಅಂತ ರೋಹಿಣಿ ಹೇಳ್ತಾಳೆ. ಅದೇ ರೋಹಿಣಿ, ಅವ್ರ ಕೋಪ ಇನ್ನೂ ಕಮ್ಮಿ ಆಗಿಲ್ಲ ಅಂತ ಮನೋಜ ಹೇಳ್ತಾನೆ. ಯಾಕ್ ಮನೋಜ್, ನಾನು 5 ಲಕ್ಷ ರೆಡಿ ಮಾಡಿ ನಿಮ್ಮನ್ನ
ಜೈಲಿಂದ ಆಚೆ ಕರ್ಸದ್ನಲ್ಲ, ಈ ವಿಷಯ ಅವ್ರಿಗೆ ಗೊತ್ತಿಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಗೊತ್ತು, ಅವಳು ಮಾಡಿರೋ ಹೆಲ್ಪ್ಗೆ ಅವಳಿಗೆ ಥ್ಯಾಂಕ್ಸ್ ಅಂತ ಹೇಳು ಅಂತ ಹೇಳಿದ್ರು. ಹಾಗೆ ಆ 5 ಲಕ್ಷನು ಅವಳಿಗೆ ವಾಪಸ್ ಕೊಡು ಅಂತ ಹೇಳ್ತಿದ್ದಾರೆ ಅಂತ ಮನೋಜ ಹೇಳ್ದಾಗ ಅದನ್ನ ಕೇಳಿ ರೋಹಿಣಿಗೆ ಕೋಪ ಬರುತ್ತೆ. ಓ, ದುಡ್ನ ವಾಪಸ್ ಕೊಡು ಅಂತ ಹೇಳಿದ್ರಾ? ನಾನೀ ನಿನ್ಗೆ ಬಡ್ಡಿ ಕೊಟ್ಟಿದ್ನ ದುಡ್ನ? ನಿನ್ ಜೀವನ ಹಾಳಾಗ್ಬಾರ್ದು, ಜೈಲ್ಗ್ ಹೋಗಿ ನೀನ್ ಸಫರ್ ಮಾಡ್ಬಾರ್ದು ಅಂತ ಯಾರ್ಯಾರ ಕೈ ಕಾಲಿಗೆ ಬಿದ್ದು ನಾನು ಆ ದುಡ್ಡನ್ನ ತಗೊಂಡ್ ಬಂದೆ ಅಂತ ಗೊತ್ತಾ? ಅದು ನಿನ್ನಿಂದ ವಾಪಸ್ ತಗೊಳ್ಬೇಕು ಅಂತ ಅಲ್ಲ ಮನೋಜ್, ನನ್ ಗಂಡ ಜೈಲ್ ಹೋಗ್ಬಾರ್ದು ಅಂತ ನಾನ್ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಅಂತ ರೋಹಿಣಿ ಹೇಳ್ತಾಳೆ. ರೋಹಿಣಿ, ಅದ್ ನನ್ಗೆ ಅರ್ಥ ಆಗ್ತಿದೆ, ಆದ್ರೆ ಆ ಮನೇಲಿರೋರು ಯಾರಿಗೂ ಅರ್ಥ ಆಗ್ತಿಲ್ವೇ ಅಂತ ಮನೋಜ ಹೇಳ್ತಾನೆ. ಅದ್ ಹೇಗೆ ಮನೋಜ್, ಇಷ್ಟು ಅರ್ಥ ಆಗ್ತಾ ಇಲ್ವಾ ಅವ್ರಿಗೆ? ಅವ್ರೆಲ್ರೂ ಅಷ್ಟೆಲ್ಲ ಇದ್ರಲ್ಲ, ಯಾರಾದ್ರೂ ನಿನ್ನ ಆಚೆ ಕರ್ಕೊಂಡ್ ಬರಕ್ ಆಯ್ತಾ? ಇಲ್ಲ ಅಲ್ವಾ? ಆ ಸೂರ್ಯ ಮಿಯಾ ಇಬ್ರು ಬೇರೆ ಎಲ್ಲಾ ವಿಷಯದಲ್ಲೂ ಹೀರೋ ಹೀರೋಯಿನ್ ತರ ನಾ ಮುಂದು ತಾ ಮುಂದು ಅಂತ ಹೋಗಿ ಎಲ್ಲಾ ಕೆಲ್ಸನೂ ಮಾಡ್ತಾರೆ. ಆದ್ರೆ ನಿನ್ನ ಕರ್ಕೊಂಡ್ ಬರೋದಕ್ಕೆ ಅವ್ರಿಂದ ಆಗ್ಲಿಲ್ಲ, ಯಾಕಂದ್ರೆ ಅವ್ರು ಅದಕ್ಕೆ ಪ್ರಯತ್ನನೇ ಪಟ್ಟಿಲ್ಲ ಮನೋಜ್. ಇದ್ರಲ್ಲೇ ಅರ್ಥ ಮಾಡ್ಕೊ, ಆ ಮನೇಲಿ ನಿನ್ ಬಗ್ಗೆ ಯಾರ್ಗ್ಯಾರ್ಗೆ ಪ್ರೀತಿ ಇದೆ ಇಲ್ಲ ಅಂತ. ಸರಿ, ದುಡ್ಡು ಕೊಡೋದ್ರ ಬಗ್ಗೆ ಆಮೇಲೆ ಮಾತಾಡೋಣ, ಆದ್ರೆ ನಾನ್ ಮತ್ತೆ ಮನೆಗ್ ಬರೋದ್ರ ಬಗ್ಗೆ ನಿಮ್ಮಮ್ಮ ಏನ್ ಹೇಳಿದ್ರು ಅಂತ ರೋಹಿಣಿ ಕೇಳ್ತಾಳೆ. ಥೋ, ನನ್ ಲೈಫೇ ಚೆನ್ನಾಗಿಲ್ಲ, ಅದು ಅಮ್ಮ ನನ್ನ ಹತ್ರ ಒಂದ್ ವಿಷಯ ಹೇಳಿದ್ರು ಅಂತ ಮನೋಜ ಹೇಳ್ಬೇಕಾದ್ರೆ, ಏನ್ ಮನೋಜ್, ನಾನಿನ್ನ ಮನೆಗ್ ಕರ್ಕೊಂಡ್ ಬಾ ಅಂತ ಹೇಳಿದ್ರ ಅಂತ ರೋಹಿಣಿ ಆಸೆಯಿಂದ ಕೇಳ್ತಾಳೆ. ಇಲ್ಲ ರೋಹಿಣಿ, ಈ ಜನ್ಮದಲ್ಲಿ ನೀನು ಮನೆ ಒಳಗಡೆ ಕಾಲಿಡಬಾರ್ದು ಅಂತ ಹೇಳ್ಬಿಟ್ರು ಅಂತ ಮನೋಜ ಹೇಳ್ತಿದ್ದಂಗೆ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗತ್ತೆ. ಜೀನು ನನ್ನನ್ನ ಮನೆಗ್ ಕಾಲಿಡ್ಬೇಡ ಅಂತ ಹೇಳಿದ್ರ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಹ್ಞೂ ರೋಹಿಣಿ, ನಾನು ಈ ತರ ಹೇಳ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ನೀನ್ ಯಾವತ್ತು ಮನೆ ಒಳಗಡೆ ಕಾಲಿಡಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಅಮ್ಮ ವಾರ್ನಿಂಗ್ ಮಾಡಿದ್ರು ಗೊತ್ತಾ ಅಂತ ಮನೋಜ ಹೇಳ್ತಾನೆ. ಮನೋಜ್, ಇದೆಲ್ಲ ತುಂಬಾ ಅನ್ಯಾಯ ಮನೋಜ್. 5 ಲಕ್ಷ ದುಡ್ಡನ್ನ ಹೊಂದ್ಸೋದಿಕ್ಕೆ ನಾನ್ ಇಷ್ಟು ಕಷ್ಟಪಟ್ಟಿದೀನಿ ಗೊತ್ತಾ? ಮತ್ತೆ ಯಾವತ್ತು ಅವ್ರ ಮುಖ ನೋಡ್ಬಾರ್ದು ಅಂತ ಅನ್ಕೊಂಡಿದ್ದವ್ರ ಮುಖನೆಲ್ಲ ನೋಡೋ ರೀತಿ ಆಗೋಯ್ತು ನನಗೆ. ಆದ್ರೂ ಪರವಾಗಿಲ್ಲ ಅಂತ ಎಲ್ಲದನ್ನ ಸಹಿಸ್ಕೊಂಡು ನೀನಿಗೋಸ್ಕರ ಮಾಡ್ದೆ. ಇಷ್ಟೆಲ್ಲ ಆದ್ಮೇಲೂ ನನ್ನನ್ನ ಮನೆ ಒಳಗಡೆ ಬರ್ಬೇಡ ಅಂತ ಹೇಳೋದಿಕ್ಕೆ ನಿಮ್ ಅಮ್ಮಂಗೆ ಹೇಗ್ ಮನ್ಸ್ ಬಂತು ಮನೋಜ್? ನಾನ್ ಕೊಟ್ಟಿರೋ ದುಡ್ಡು ಬೇಕು, ಆದ್ರೆ ನಾನ್ ಮಾತ್ರ ಮನೆಗ್ ಬರ್ಬಾರ್ದು ಅಂದ್ರೆ ಏನ್ ಅರ್ಥ ಮನೋಜ್? ನನಗೆ ಆ ಮನೆಗ್ ಬರೋದಿಕ್ಕೆ ಎಲ್ಲಾ ರೈಟ್ಸು ಇದೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ರೋಹಿಣಿ, ನನಗೂ ಅದನ್ನ ಕೇಳಿ ಶಾಕ್ ಆಯ್ತು. ಅಮ್ಮ ಈ ರೀತಿ ಮಾತಾಡ್ತಾರೆ ಅಂತ ನಮ್ ಮನೇಲಿ ಯಾರು ಅನ್ಕೊಂಡಿರ್ಲಿಲ್ಲ. ಆ ಸೂರ್ಯನ್ಗೆ ಅಮ್ಮ ನನ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ನಂತೆ, ಆದ್ರೆ ಅಮ್ಮ ಆ ರೀತಿ ಹೇಳಿದಕ್ಕೆ ಅವ್ನಿಗೆ ಶಾಕ್ ಆಗೋದಾ? ಸಕ್ಕರೆನೇ ನಿನ್ಗೆ ಸರಿಯಾಗಿ ಬತ್ತಿ ಇಟ್ರಲ್ಲ ಅಂತ ಅವ್ನು ನನ್ನ ಕಿಂಡಲ್ ಮಾಡ್ದ ಗೊತ್ತಾ ಅಂತ ಮನೋಜ ಹೇಳ್ತಾನೆ. ಅವ್ರನ್ನ ಬಿಟ್ಟಾಕಿ ಮನೋಜ್, ಆ ಸೂರ್ಯ ಮೀನಾ ಇಬ್ರು ನಾವಿಬ್ರು ಒಂದಾಗ್ಬಾರ್ದು ಅಂತ ಅನ್ಕೊಳ್ತಾ ಇದಾರೆ. ಅಂತವ್ರಿಗೆ ಅದು ಖುಷಿಯಾಗಿರೋ ವಿಷಯನೇ ಅಲ್ವಾ? ಆದ್ರೆ ನಿಮ್ಮಮ್ಮ ಈ ರೀತಿ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಮನೋಜ್ ಅಂತ ರೋಹಿಣಿ ಶಾಂತಿ ವಿರುದ್ಧವಾಗಿ ಮನೋಜನ ಹತ್ರ ಹೇಳ್ತಿರ್ತಾಳೆ. ಅದು ಹಾಗಲ್ಲ ರೋಹಿಣಿ, ಅದು ಅಮ್ಮನ್ಗೆ ನಿನ್ ಮೇಲಿರೋ ಕೋಪ ಹಾಗೆ ಇದೆ, ಇನ್ನೊಂದ್ ಸ್ವಲ್ಪ ದಿವಸ ಹೋದ್ರೆ ಅವರೇ ಅರ್ಥ ಮಾಡ್ಕೋತಾರೆ ಅಂತ ಮನೋಜ ಹೇಳ್ತಾನೆ. ಮನೋಜ್, ನಾನ್ ನಿನ್ ಮೇಲೆ ಎಷ್ಟೊಂದ್ ಪ್ರೀತಿ ಇಟ್ಟಿದೀನಿ, ಅಟ್ಲೀಸ್ಟ್ ಇದ್ ನಿನ್ಗೆ ಅರ್ಥ ಆಗ್ತಿದ್ಯಾ ಇಲ್ವಾ ಹೇಳು ಮನೋಜ್ ಅಂತ ರೋಹಿಣಿ ಮನೋಜನ್ ಕೈ ಹಿಡ್ಕೊಂಡು ಕೇಳ್ತಿರ್ತಾಳೆ. ಏನ್ ರೋಹಿಣಿ ಈ ರೀತಿ ಹೇಳ್ತಿದ್ಯಾ? ನೀನ್ ಇಲ್ಲ ಅಂದಿದ್ರೆ ನಾನ್ ಜೈಲಲ್ಲೇ ಇರ್ಬೇಕಾಗಿತ್ತು ಗೊತ್ತಾ? ನೀನ್ ನನಗೋಸ್ಕರ ಎಷ್ಟು ದೊಡ್ಡ ತ್ಯಾಗ ಮಾಡಿದ್ಯಾ ಅಂತ ಮನೋಜ ಹೇಳ್ತಾನೆ. ನನ್ಗಿಷ್ಟು ಸಾಕು ಮನೋಜ್, ನನ್ ಬಗ್ಗೆ ನೀವ್ ಅರ್ಥ ಮಾಡ್ಕೊಂಡಿದೀರಲ್ಲ, ನನ್ಗಷ್ಟೇ ಸಾಕು. ನನ್ ಜೊತೆ ನೀವು ಈ ರೀತಿ ಮಾತಾಡಿ ಎಷ್ಟು ದಿವಸ ಆಯ್ತು ಗೊತ್ತಾ? ತುಂಬಾ ದಿವಸ ಆದ್ಮೇಲೆ ನಾನ್ ಹ್ಯಾಪಿ ಆಗಿದ್ದೀನಿ. ಸರಿ, ನಾವಿಬ್ರು ಆಚೆ ಹೋಗೋಣವಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಏನು ಆಚೆನ, ಎಲ್ಲಿಗೆ ಅಂತ ಮನೋಜ ಕೇಳ್ತಾನೆ. ಲಂಚ್ ಹೋಗೋಣ ಬಾ ಅಂತ ರೋಹಿಣಿ ಕರೆದಾಗ, ಸರಿ ಯಾವ ಹೋಟೆಲ್ಗೆ ಹೋಗೋಣ ಅಂತ ಮನೋಜ ಕೇಳ್ತಾನೆ. ಒಂದ್ ಕೆಲ್ಸ ಮಾಡೋಣ, ಹೇಗಿದ್ರು ಶ್ರುತಿ ರೆಸ್ಟೋರೆಂಟ್ ಇದೆಯಲ್ಲ ಅಲ್ಲಿ ಹೋಗೋಣ ಅಂತ ರೋಹಿಣಿ ಹೇಳ್ತಾಳೆ. ಅಲ್ಗ, ಅಲ್ಲಿ ನಾವಿಬ್ರು ಜೊತೆಯಾಗಿ ಹೋದ್ರೆ ಆ ಶ್ರುತಿ ಮನೇಲಿ ಹೋಗಿ ಹೇಳ್ಬಿಡ್ತಾಳೆ ಅಂತ ಮನೋಜ ಹೇಳ್ತಾನೆ. ನಿಮ್ ಮನೇಲಿ ನಮ್ ಪರವಾಗಿ ಮಾತಾಡೋದಕ್ಕೆ ಯಾರಾದ್ರೂ ಬೇಕಲ್ವಾ ಮನೋಜ್? ಸೊ ಶ್ರುತಿ ಸಪೋರ್ಟ್ ಸಿಕ್ಕಿದ್ರೆ ಇನ್ನು ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಅದಕ್ಕೆ ಸರಿ ಆಯ್ತು ಅಂತ ಒಪ್ಕೊಂಡು ಮನೋಜ ರೋಹಿಣಿ ಜೊತೆ ಶ್ರುತಿ ರೆಸ್ಟೋರೆಂಟ್ಗೆ ಅಂತ ಹೋಗ್ತಾನೆ. ಈ ಕಡೆ ಸೂರ್ಯ ಮೀನಾ ಇಬ್ರು ರವಿ ಮತ್ತೆ ಶ್ರುತಿನ ನೋಡೋದಿಕ್ಕೆ ಅಂತ ರೆಸ್ಟೋರೆಂಟ್ ಬಂದಿರ್ತಾರೆ. ಏನು ಸೂರ್ಯ ಇದ್ದಕ್ಕಿದಂಗೆ ಅತ್ಗೆನ್ ಕರ್ಕೊಂಡ್ ಬಂದಿದ್ಯಾ ಅಂತ ರವಿ ಕೇಳ್ಬೇಕಾದ್ರೆ, ಲೋ, ನಿಮ್ ಅತ್ಗೆ ಮಾಡಿರೋ ಕೆಲ್ಸ ಅಂತದ್ದು ಕಣೋ, ಅದಕ್ಕೆ ಕರ್ಕೊಂಡ್ ಬಂದಿರೋದು ಅಂತ ಸೂರ್ಯ ಹೇಳ್ತಾನೆ. ಹೌದಾ, ಅತ್ಗೆ ಅಂತದೇನ್ ಕೆಲ್ಸ ಮಾಡಿದ್ರು ಅಂತ ರವಿ ಕೇಳ್ಬೇಕಾದ್ರೆ ಅಷ್ಟ್ರಲ್ಲಿ ರೆಸ್ಟೋರೆಂಟ್ಗೆ ಮನೋಜ ಮತ್ತೆ ರೋಹಿಣಿ ಇಬ್ರು ಎಂಟ್ರಿ ಆಗತ್ತೆ. ಅದನ್ನ ನೋಡ್ತಿದ್ದಂಗೆ ಇವರಿಬ್ರಿಗೂ ಶಾಕ್ ಆಗತ್ತೆ. ಈ ಪೆಂಗೆ ಯಾಕೆ ಇವಳ ಜೊತೆ ಬಂದಿದ್ದಾಳೆ ಅಂತ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ನೀನೇನೋ ಮಾಡ್ತಿದ್ಯಾ ಇಲ್ಲಿ ಅಂತ ಮನೋಜ ಸೂರ್ಯನ ಕೇಳ್ಬೇಕಾದ್ರೆ, ನಾವ್ ಬಂದಿರೋದಿರ್ಲಿ, ನೀನೇನು ಬೇಡದೇ ಇರೋರ್ ಜೊತೆ ಎಲ್ಲ ಸುತ್ತಾಡ್ತಾ ಇದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಹಾ, ಅವ್ರೇನು ಬೇಡದೇ ಇರೋರಲ್ಲ, ಬೇಕಾಗಿರೋರೆ ಅಂತ ಮನೋಜ ಹೇಳ್ತಾನೆ. ಅದನ್ನ ಕೇಳಿ ರವಿ ಮತ್ತೆ ಸೂರ್ಯನ್ಗೆ ಶಾಕ್ ಆಗತ್ತೆ. ಓ, ಆಗ್ಲೇ ಬೇಕಾದವ್ರಾಗೋದ್ರಾ
ಅಂತ ಸೂರ್ಯ ಕೇಳ್ತಾನೆ. ಏಯ್ ಬಾರೋ ಈ ಕಡೆ ಮನೋಜ, ಏನೋ ಇದೆಲ್ಲ, ಅಮ್ಮಂಗ್ ಏನಾದ್ರೂ ಗೊತ್ತಾದ್ರೆ ನೀನೇನ ಸುಮ್ನೆ ಬಿಡ್ತಾರೇನೋ ಅಂತ ರವಿ ಕೇಳ್ತಿರ್ತಾನೆ. ಲೇ ಪೆಂಗ್ಯ, ನೀನು ಸಕ್ರೆ ಮಾತನ್ನ ಮೀರ್ದೇ ಇರೋರ ಮಗ ಅಲ್ವಪ್ಪ, ಅದೇನೋ ಸಕ್ರೆ ಮಾತನ್ನೇ ಮೀರಿ ಇವತ್ತು ಈ ಕೆಲ್ಸ ಎಲ್ಲ ಮಾಡ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಲೋ, ಡೈವರ್ಸ್ ಕೇಸ್ ಎಲ್ಲ ನಡೀತಾ ಇದೆ, ಹಾಗಿರ್ಬೇಕಾದ್ರೆ ಯಾಕೋ ಇದನ್ನೆಲ್ಲ ಈ ರೀತಿ ಮಾಡ್ತಿದ್ಯಾ ಅಂತ ರವಿ ಕೇಳ್ತಾನೆ. ರವಿ, ಈಗ ಅವ್ರ ಅಂತದೇನ್ ತಪ್ಪು ಮಾಡಿದ್ರು ಅಂತ ಇಬ್ರು ಸೇರ್ಕೊಂಡು ಈ ರೀತಿ ಬೈತಾ ಇದೀರಾ? ಯಾಕೆ ನಾವಿಬ್ರು ಜೊತೆಯಾಗಿ ಎಲ್ಲೂ ಹೋಗ್ಬಾರ್ದು ಅಂತ ಏನಾದ್ರು ಹೇಳಿದಾರ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಇಬ್ರು ಜೊತೆಯಾಗಿರ್ಬಾರ್ದು ಅಂತ ತಾನೇ ಡೈವರ್ಸ್ ಅಪ್ಲೈ ಮಾಡಿರೋದು ಅಂತ ಶ್ರುತಿ ಕೇಳ್ತಾಳೆ. ಕೋರ್ಟ್ ಅಲ್ಲಿ ಟೈಮ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಏನ್ ಬೇಕಾದ್ರೂ ಬದ್ಲಾಗ್ಬೋದು ಅಂತ ರೋಹಿಣಿ ಹೇಳ್ತಿದ್ದಂಗೆ, ಬದ್ಲಾಯಿಸ್ಬೇಕು ಅಂತಾನೆ ಏನೇನೋ ಮಾಡ್ತಿರೋ ತರ ಕಾಣಿಸ್ತಿದೆ ಅಂತ ಮೀನಾ ಹೇಳ್ತಾಳೆ. ಅಲ್ಲ, ಇವಾಗ ನಿಮ್ಮೆಲ್ರಿಗೂ ಏನ್ ಸಮಸ್ಯೆ ಅಂತ? ನೀವ್ ಮಾತ್ರ ಗಂಡ ಹೆಂಡತಿ ಜೊತೆಯಾಗಿ ಎಲ್ ಬೇಕಂದ್ರೆ ಅಲ್ಲಿ ಓಡಾಡ್ಬೋದು, ಆದ್ರೆ ನಾವ್ ಆ ರೀತಿ ಇರ್ಬಾರ್ದಾ? ನಾವು ಸಪರೇಟ್ ಆಗಿರ್ಬೇಕಾ ಅಂತ ರೋಹಿಣಿ ಕೇಳ್ದಾಗ, ಇಷ್ಟ ಇಲ್ಲ ಅಂತ ತಾನೇ ಸಪರೇಟ್ ಆಗ್ಬೇಕು ಅಂತ ಇವ್ನ್ ಯೋಚನೆ ಮಾಡಿದ್ದು ಅಂತ ಸೂರ್ಯ ಕೇಳ್ತಾನೆ. ಏ, ನನಗೆ ಯಾವ್ದು ಸಮಸ್ಯೆನೂ ಇಲ್ಲ ಕಣ, ನಿಮ್ಗೇನ್ರ ಸಮಸ್ಯೆ ಅಂತ ಮನೋಜ ಕೇಳ್ತಾನೆ. ಓ, ಆಗ್ಲೇ ಪಾರ್ಟಿ ಚೇಂಜ್ ಮಾಡ್ಬಿಟ್ಟಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಲೇ ರವಿಗಾನ್, ಸುಮ್ನೆ ಏನ್ ತುಕ್ಕ ಬೇಡದಿರೋ ವಿಷಯ ಎಲ್ಲ ಮಾತಾಡ್ಕೊಂಡು ನಾವಿಲ್ಲಿ ಊಟ ಮಾಡಕ್ ಬಂದಿದೀವಿ, ಈಗೇನು ಊಟ ಮಾಡ್ಬೇಕಾ ಬೇಡ್ವಾ ಅಂತ ಮನೋಜ ಕೇಳ್ತಾನೆ. ನಮ್ ರೆಸ್ಟೋರೆಂಟ್ ಬರೋರು ಎಲ್ರುನು ನಾವ್ ಬನ್ನಿ ಅಥವಾ ಬರ್ಬೇಡಿ ಅಂತ ಹೇಳೋದಿಲ್ಲ, ಆದ್ರೆ ಯಾರ್ ಜೊತೆ ಬರ್ಬೇಕು ಬರ್ಬಾರ್ದು ಅನ್ನೋದನ್ನ ನೀವೇ ಯೋಚನೆ ಮಾಡ್ಬೇಕು ಅಂತ ಶ್ರುತಿ ಹೇಳ್ಬೇಕಾದ್ರೆ, ರೋಹಿಣಿ ಬಾ ಅಂತ ಹೇಳಿ ಮನೋಜ ರೋಹಿಣಿನ ಊಟಕ್ಕೆ ಅಂತ ಕರೀತಾನೆ. ಆದ್ರೆ ರೋಹಿಣಿ ಮಾತ್ರ ಇವ್ರ 4 ಜನನ್ನು ಗುರಾಯಿಸ್ಕೊಂಡೇ ಹೋಗ್ತಿರ್ತಾಳೆ. ಲೇ, ಏನೋ ರವಿಗಾನ್, ಇವ್ನ್ ಈ ರೀತಿ ಪಾರ್ಟಿ ಚೇಂಜ್ ಮಾಡ್ಬಿಟ್ಟ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಹೋಗ್ಲೇ ಬಿಟ್ಟಾಕ, ಅವನೇನಾದ್ರೂ ಮಾಡ್ಕೊಳ್ಳಿ, ಆದ್ರೆ ನೀನೇನೋ ಅದ್ಕೆ ಬಗ್ಗೆ ಹೇಳ್ತಿದ್ದಲ್ಲೋ, ಏನೋ ಅದು ಅಂತ ರವಿ ಕೇಳ್ತಾನೆ. ಲೋ ರವಿಗಾನ್, ಅದೇನು ಅಂತ ಕೇಳ್ತೀಯೋ, ನಿಮ್ ಅತ್ತಿಗೆ ದೊಡ್ಡ ಸಾಧನೆ ಮಾಡಿದಾಳೆ ಅಂತ ಸೂರ್ಯ ತುಂಬಾ ಖುಷಿಯಿಂದ ಹೇಳ್ಕೊತಿರ್ತಾನೆ. ಏನ್ ಇವನು ಇಷ್ಟೊಂದು ಖುಷಿಯಾಗಿದ್ದಾನಲ್ಲ ಅಂತ ರೋಹಿಣಿ ಹಿಂದೆ ತಿರುಗಿ ಇವ್ರನ್ನೇ ನೋಡ್ತಿರ್ತಾಳೆ. ಆ ವಿಶಾಲಾಕ್ಷಿ ತುಂಬಾ ಜನ ಹೆಂಗಸ್ರಿಗಳಿಗೆ ಬಡ್ಡಿ ಕೊಟ್ಟು ಅವ್ರಿಗೆ ತುಂಬಾನೇ ಟಾರ್ಚರ್ ಮಾಡ್ತಿದ್ಲು, ಅದು ಸಾಲ್ದು ಅಂತ ತುಂಬಾನೇ ಜಾಸ್ತಿ ಬಡ್ಡಿನೂ ತಗೋತಾ ಇದ್ಲು. ಕೊನೆಗೆ ಅವರಿಂದ ಕಟ್ಟಕ್ ಆಗ್ಲಿಲ್ಲ ಅಂದಾಗ ಅವ್ರ ಮನೆ ಪತ್ರನ ಇಸ್ಕೊಂಡು ಇನ್ನಷ್ಟು ಜಾಸ್ತಿ ದುಡ್ಡನ್ನ ಕೊಟ್ಟು ಅವರಿಂದ ಆ ಮನೆನ ಹೊಡ್ಕೊಳಕ್ ನೋಡ್ತಿದ್ಲು. ಆದ್ರಿಂದ ಇವತ್ತು ಮೀನಮ್ಮ ಮುಕ್ತಿ ಕೊಟ್ಟಿದ್ದಾಳೆ ಅಂತ ಹೇಳಿ ಸೂರ್ಯ ಅಲ್ಲಿ ನಡೆದಿದ್ ವಿಷಯನೆಲ್ಲ ರವಿ ಮತ್ತೆ ಶ್ರುತಿ ಹತ್ರ ಹೇಳ್ತಾನೆ. ಅದನ್ನ ಕೇಳಿ ಶ್ರುತಿ ರವಿಗೆ ಖುಷಿ ಆಗತ್ತೆ. ಹಾಗೆ ಮೀನನ್ನ ಅವ್ರಿಬ್ರು ಹೊಗಳ್ತಿರ್ತಾರೆ. ಓ, ಇವ್ರಿಬ್ರು ಇಷ್ಟೆಲ್ಲ ಮಾಡಿದಾರಾ ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೊಂಡು ಇವ್ರನ್ನೇ ಗುರಾಯಿಸ್ತಿರ್ತಾಳೆ. ಮೀನಮರಿ, ನಿಮ್ಮಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ, ಇದೆಲ್ಲ ತುಂಬಾ ದೊಡ್ಡ ವಿಷಯನೇ, ಅದಕ್ಕೆ ಈ ಟ್ರೀಟ್ ಸಿಗ್ಲೇಬೇಕು ಅಂತ ಶ್ರುತಿ ಹೇಳ್ತಿರ್ತಾಳೆ. ಹಾಗಿದ್ರೆ ನಾನ್ ಮಾಡಿದ್ದೆಲ್ಲ ನಿಮ್ಗೆ ಏನು ದೊಡ್ಡದು ಅನ್ನಿಸ್ಲಿಲ್ವಾ ಶ್ರುತಿ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ನೀವೇನ್ ಮಾಡಿದೀರಾ ಅಂತದ್ದು ಅಂತ ಶ್ರುತಿ ಕೇಳ್ತಾಳೆ. ಅದೇನೆ, ಇವಳಿಗೆ ಯಾರಿಗೂ ಒಳ್ಳೇದ್ರ ಮಾಡೋದ್ರ ಬಗ್ಗೆನೇ ಗೊತ್ತಿಲ್ವಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಜೈಲ್ಗೆ ಹೋಗಿರೋ ಮನೋಜನ್ನ 5 ಲಕ್ಷ ಕೊಟ್ಟು ಬಿಡಿಸ್ಕೊಂಡ್ ಬನ್ನಲ್ಲ, ಅದು ದೊಡ್ಡ ವಿಷಯ ಅಲ್ವಾ? ಅದನ್ನ ನಿಮ್ಗೆ ಹೊಗಳ್ಬೇಕು ಅಂತ ಅನ್ನಿಸ್ಲಿಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಹೋಗ್ಲಿ ಬಿಡು ರೋಹಿಣಿ, ನಾನಿವತ್ತು ಆಚೆ ಇದೀನಿ ಅಂತಂದ್ರೆ ಅದಕ್ ಕಾರಣನೇ ನೀನು, ನನ್ ಹೆಂಡತಿ ರೋಹಿಣಿ ಅಂತ ಮನೋಜ ಹೇಳ್ತಾನೆ. ಅದನ್ನ ಕೇಳ್ತಿದ್ದಂಗೆ ಸೂರ್ಯನ್ಗೆ ಶಾಕ್ ಆಗತ್ತೆ. ಏನ ಹೇಳ್ದೆ, ಇನ್ನೊಂದ್ಸರಿ ಹೇಳು ಅಂತ ಸೂರ್ಯ ಕೇಳ್ಬೇಕಾದ್ರೆ, ಯಾಕೋ ನಿನ್ ಕಿವಿ ಕೇಳಿಸ್ಲಿಲ್ವೇನಾ? ಇವತ್ತು ನಾನು ಜೈಲಿಂದ ಆಚೆ ಇರೋದಕ್ಕೆ ನನ್ ಹೆಂಡತಿ ರೋಹಿಣಿನೇ ಕಾರಣ ಅಂತ ಹೇಳ್ದೆ ಅಂತ ಮನೋಜ ಹೇಳ್ತಾನೆ. ಓ ಓ, ಫ್ರಾಡು, ಯಾಮಾರ್ಸಿರೋಳು, ದ್ರೋಹಿ, ಮೋಸ್ಗಾತಿ ಅಂತ ಎಲ್ಲ ಹೇಳ್ತಿದ್ದೆ, ಈಗ ಹೆಂಡತಿ ಆಗೋದ್ಲಾ ಅಂತ ಸೂರ್ಯ ಕೇಳ್ತಾನೆ. ಅವಾಗ ಹೇಳಿದ್ದೆ, ಆದ್ರೆ ಇವಾಗ ಆತರ ಇಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ, ಅದ್ ಹೆಂಗೋ ಕೋರ್ಟ್ ಅಲ್ಲಿ ಕೇಸ್ ಆಗಿದೆ, ಇವಾಗ ಇಬ್ರು ಸಪರೇಟ್ ಆಗಿ ಜೀವನ ಮಾಡ್ತಿದ್ದೀರಾ, ಹೀಗಿರ್ಬೇಕಾದ್ರೆ ಹೆಂಡತಿ ಅಂತ ಹೇಳ್ತಿದ್ಯಲ್ಲ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಸೂರ್ಯ ಅವ್ರೆ, ಕೋರ್ಟ್ ಅಲ್ಲಿ ಕೇಸ್ ಇದ್ರೆ ಏನಂತೆ, ನಾವಿಬ್ರು ಇಷ್ಟಪಟ್ಟು ಬಾಳ್ಬೇಕು ಅಂತ ಅನ್ಕೊಂಡ್ರೆ ಅದೆಲ್ಲ ಯಾವ ಲೆಕ್ಕ? ಕೆಲವರು ಜೊತೆಯಾಗೆ ಇರ್ತಾರೆ, ಆದ್ರೆ ಮನ್ಸಿಂದ ಅವರು ದೂರ ಇರ್ತಾರೆ. ಇನ್ ಕೆಲವರು ದೂರ ಇದ್ರೂನು ಮನ್ಸಲ್ಲಿ ಒಂದಾಗಿರ್ತಾರೆ, ನಾವು ಅದೇ ತರನೇ ಅಂತ ಹೇಳ್ಕೊಂಡು ರೋಹಿಣಿ ಮನೋಜನ್ನೇ ನೋಡ್ತಿರ್ತಾಳೆ. ಹೀಗಿರ್ಬೇಕಾದ್ರೆ ನಾನು ಮನೋಜ್ ಹೆಂಡ್ತಿನೇ ಅಲ್ವಾ ಅಂತ ರೋಹಿಣಿ ಹೇಳ್ದಾಗ, ಇದನ್ನ ನೀನ್ ಹೇಳಿದ್ರೆ ಮಾತ್ರ ಸಾಕಾಗೋದಿಲ್ಲ, ಅತ್ತೇನು ಹೇಳ್ಬೇಕು ಅಂತ ಮೀನಾ ಹೇಳ್ತಾಳೆ. ಆಗ ರೋಹಿಣಿ ಮುಖ ಸಪ್ಪಗಾಗೋದನ್ನ ನೋಡಿ ಸೂರ್ಯ ಅವಳನ್ನ ಆಡ್ಕೋತಿರ್ತಾನೆ. ಅತ್ತೆ ಅಂದಿದ ತಕ್ಷಣ ಪೌಡ್ರಮ್ಮನ್ ಮೀಟರ್ ಆಫ್ ಆಗೋಯ್ತಾ ಅಂತ ಸೂರ್ಯ ಕಿಂಡಲ್ ಮಾಡ್ತಿರ್ತಾನೆ. ನೋಡಿ ರೋಹಿಣಿ ಅವರೇ, ನೀವು ಮನೋಜ್ ಮೈಂಡ್ ನ ಬದಲಾಯಿಸಿರ್ಬೋದು, ಅವ್ರು ನಿಮ್ಮನ್ನ ವೈಫ್ ಅಂತಾನೂ ಅನ್ಕೊಂಡಿರ್ಬೋದು, ಆದ್ರೆ ಲೆಕ್ಕಕ್ಕೆ ನೀವು ಲೀಗಲಿ ಮನೋಜ್ಗೆ ವೈಫು ಅಲ್ಲ, ನಮ್ ಮನೆಗ್ ಸೊಸೆನೂ ಅಲ್ಲ, ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಅಂತ ಶ್ರುತಿ ಹೇಳ್ತಾಳೆ. ಶ್ರುತಿ, ಅಟ್ಲೀಸ್ಟ್ ನೀವಾದ್ರೂ ನನ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡೆ, ಆದ್ರೆ ನೀವು ಇವ್ರ ಜೊತೆನೆ ಸೇರ್ಕೊಂಡ್ಬಿಟ್ರಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಏನ್ ಮಾಡೋದು ರೋಹಿಣಿ, ನನ್ಗೆ ಈ ರೀತಿ ಫ್ರಾಡ್ ಕೆಲಸ ಮಾಡೋರ್ ಜೊತೆ ಎಲ್ಲ ಸೇರಿ ಅಭ್ಯಾಸ ಇಲ್ಲ, ಅಷ್ಟೇ ಯಾಕೆ ನಿಮ್ಗೆ ಸಪೋರ್ಟ್ ಮಾಡೋದಿಕ್ಕೆ ನಮ್ ಕಡೆ ಯಾವ್ದಾದ್ರು ಒಂದ್ ರೀಸನ್ ಇದೆಯಾ ಹೇಳಿ ಅಂತ ಶ್ರುತಿ ಕೇಳ್ತಾಳೆ. ಅಲ್ಲ, ಯಾರು ತಪ್ಪೇ ಮಾಡೋದಿಲ್ವಾ? ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನ್ ಮಾಡಿರೋ ತಪ್ಪನ್ನ ನಾನು ಒಪ್ಕೊಂಡಿದೀನಿ,
ಸೂರ್ಯ ಮೀನಿಂಗೆ ನಾನ್ ಇಷ್ಟ ಇಲ್ಲ. ನನ್ನನ್ನ ಅವ್ರ್ ಬೇರೆಯವರು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನೀವಿಬ್ರು ಅತ್ತೆ ಹತ್ರ ನನ್ ಬಗ್ಗೆ ಮಾತಾಡ್ಬೋದಲ್ವಾ ಅಂತ ರೋಹಿಣಿ ಕೇಳಿದಾಗ, ಸಾರಿ ರೋಹಿಣಿ, ನಾವು ಆ ತರ ಕ್ಯಾಟಗರಿಯವರೇ ಅಲ್ಲ. ಮನೇಲಿ ಯಾರ್ ಇರ್ಬೇಕು ಇರ್ಬಾರ್ದು ಅಂತ ಡಿಸೈಡ್ ಮಾಡೋರು ಅತ್ತೆ. ಅವ್ರು ತಗೊಂಡಿರೋ ನಿರ್ಧಾರದಲ್ಲಿ ನಾವ್ ಮಧ್ಯ ಹೋಗೋದಕ್ಕಾಗೋದಿಲ್ಲ ಅಂತ ಶ್ರುತಿ ಕಡ್ಡಿ ಎರಡ್ ತುಂಡ್ ಮಾಡ್ದಂಗೆ ಹೇಳ್ಬಿಡ್ತಾಳೆ. ಅಯ್ಯೋ ಬಿಟ್ಟಾಕು ರೋಹಿಣಿ, ಕೆಲವ್ರೆಲ್ಲ ಹಂಗೇನೆ ಬರೀ ಬಾಯಿ ಮಾತಿಗೆ ಏನೇನೋ ಹೇಳ್ತಾರೆ, ಆದ್ರೆ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯ ಮತ್ತೆ ರವಿಗೆ ಕೋಪ ಬರ್ತಿರತ್ತೆ. ಬಾ ಮನೋಜ್, ನಾವಿಲ್ಲಿ ಊಟ ಮಾಡೋದ್ ಬೇಡ, ಬೇರೆ ಹೋಟ್ಲಿಗೆ ಹೋಗೋಣ ಅಂತ ಹೇಳಿ ರೋಹಿಣಿ ಮನೋಜನ್ ಕೈ ಹಿಡ್ಕೊಂಡು ಆ ರೆಸ್ಟೋರೆಂಟ್ ಇಂದ ಆಚೆ ಹೋಗ್ತಾಳೆ. ಇವ್ರೆಲ್ರೂನು ಅವ್ರಿಬ್ರು ಹೋಗ್ತಾ ಇರೋದನ್ನ ನೋಡಿ ಶಾಕ್ ಆಗ್ತಾರೆ. ಏ ರವಿಗನ್ ಏನ ಇವನು ಒಳ್ಳೆ ಬೆಕ್ಕನ್ ಮರಿ ತರ ಪೌಡ್ರ್ ಹಿಂದೆನೆ ಹೋಗ್ತಿದಾನಲ್ಲೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ಅವಳು ಅನ್ಕೊಂಡಿದ್ದನ್ನ ಸಾಧನೆ ಮಾಡ್ಬಿಟ್ಲು ರೀ ಅಂತ ಮೀನಾ ಹೇಳ್ಬೇಕಾದ್ರೆ, ಇವನ್ ಈ ಜನ್ಮದಲ್ಲಿ ಬುದ್ಧಿ ಕಲಿಯೋದಿಲ್ಲ, ಬದ್ಲಾಗೋದು ಇಲ್ಲ. ಇವನಿಂದಾಗಿ ನಮ್ ಎಂಜಾಯ್ಮೆಂಟ್ ನ ನಾವ್ ಯಾಕೆ ವೇಸ್ಟ್ ಮಾಡ್ಕೋಬೇಕು, ಬನ್ನಿ ಬನ್ನಿ ಎಲ್ರು ಹೋಗಿ ಊಟ ಮಾಡೋಣ ಅಂತ ಹೇಳಿ ಸೂರ್ಯ ಅವ್ರೆಲ್ಲರನ್ನು ಕರ್ಕೊಂಡು ಊಟಕ್ಕೆ ಅಂತ ಹೋಗ್ತಾನೆ. ಈ ಕಡೆ ಸೀದಾ ರೋಹಿಣಿ ವಿಶಾಲು ಮನೆಗ್ ಬಂದು ಅವಳ ಹತ್ರ ಮಾತಾಡ್ಬೇಕಾದ್ರೆ, ಅಯ್ಯೋ ರೋಹಿಣಿ, ನಿನ್ಗೆ ಹಿಂಗೆಲ್ಲ ಆಗ್ಬಾರ್ದಾಗಿತ್ತು ನೋಡು, ಇಡೀ ಫ್ಯಾಮಿಲಿನೇ ನಿನ್ ವಿರುದ್ಧವಾಗಿ ತಿರುಗ್ ಬಿದ್ದಿದೆ. ಇಂಥದ್ರಲ್ಲಿ ನೀನ್ ಹೋಗಿ ಅವನ್ಗೆ 5 ಲಕ್ಷ ಕೊಟ್ಟು ಅವನನ್ನ ಬೇರೆ ಜೈಲಿಂದ ಆಚೆಗೆ ಬೇರೆ ಬಿಡಿಸಿದ್ಯಾ. ಇವ್ರೆಲ್ರನ್ನು ನಾವು ಹಿಂಗೆ ಬಿಡಬಾರ್ದು ರೋಹಿಣಿ, ಬಿಟ್ರೆ ಇವರಿಂದಾಗಿ ಮತ್ತೆ ಮನೋಜ್ ನಿನ್ ಕೈ ಬಿಟ್ಟು ಹೋಗ್ತಾನೆ ಅಂತ ವಿಶಾಲು ಹೇಳ್ಬೇಕಾದ್ರೆ, ಮತ್ತೆ ನಾನ್ ಏನ್ ಮಾಡ್ಲಿ ಹೇಳಿ ಆಂಟಿ ಅಂತ ರೋಹಿಣಿ ಕೇಳ್ತಾಳೆ. ನೀನೇನು ತಲೆ ಕೆಡ್ಸ್ಕೊಬೇಡ ರೋಹಿಣಿ, ಆ ಮನೇಲಿ ಅವ್ರೆಲ್ರು ಇದ್ರೆ ತಾನೆ, ಹೇಗೋ 10 ಲಕ್ಷ ರೂಪಾಯಿ ಆ ಮನೆಗ್ ಕಟ್ಬಿಟ್ಟಿದೀವಿ ಅನ್ನೋ ಖುಷಿಲಿ ಅವ್ರು ಇರ್ಬೋದು, ಆದ್ರೆ ಪೂರ್ತಿ ಸಾಲ ಕಟ್ಟೋದಿಕ್ಕೆ ನಾನ್ ಬಿಡೋದಿಲ್ಲ. ಇನ್ಮೇಲೆ ನಾನ್ ಏನ್ ಮಾಡ್ತೀನಿ ಅನ್ನೋದನ್ನ ನೋಡು. ಅದ್ರಲ್ಲೂ ಆ ಮೀನಾ ಮನೆಗೆ ಬಂದು ನನ್ನನ್ನ ಹೆದರ್ಸ್ ಬೇರೆ ಹೋಗಿದ್ದಾಳೆ. ಅವಳಿಗೆ ಸರಿಯಾದ ಪಾಠ ನಾನ್ ಕಲಿಸ್ತೀನಿ. ನಿನಗಾಗಿರೋ ಅವಮಾನ ನನಗಾಗಿರೋ ಅವಮಾನ ಎರಡಕ್ಕೂ ಸೇರಿಸಿ ಅವಳಿಗೆ ಕೊಡ್ತೀನಿ. ನಾವ್ಯಾರು ಅನ್ನೋದನ್ನ ತೋರ್ಸೋ ಟೈಮ್ ಬಂದಿದೆ ಇವಾಗ. ನೀನೇನು ತಲೆ ಕೆಡ್ಸ್ಕೊಬೇಡ, ನಿನ್ನ ಮನೋಜನ್ನ ಯಾರಿಂದನೂ ಬೇರೆ ಮಾಡಕ್ಕಾಗೋದಿಲ್ಲ, ಅದನ್ನ ನಾನ್ ನೋಡ್ಕೋತೀನಿ ಅಂತ ವಿಶಾಲು ಹೇಳ್ತಾಳೆ. ಹೌದು ಆಂಟಿ, ನೀವೇನೇ ಮಾಡಿದ್ರು ನಾನ್ ನಿನ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ರೋಹಿಣಿನೋ ವಿಶಾಲುಗೆ ಹೇಳ್ತಾಳೆ. ಸರಿ ಆಂಟಿ, ನಾನ್ ಇಲ್ಲಿ ಬರ್ತೀನಿ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೋದ್ಮೇಲೆ ಸೀದಾ ವಿಶಾಲು ಆ ಫೈನಾನ್ಷಿಯರ್ ಹತ್ರ ಹೋಗ್ತಾಳೆ. ತನಗಾಗಿರೋ ಅವಮಾನದ ಬಗ್ಗೆ ಎಲ್ಲ ಆ ಫೈನಾನ್ಷಿಯರ್ ಹತ್ರ ಹೇಳಿ, ಇವಾಗ ನನ್ ಸೇಡ್ಗೆ ನೀನೇ ಜೊತೆಯಾಗಿ ನಿಲ್ಬೇಕು, ನನ್ಗೆ ಸಹಾಯ ಮಾಡು ಅಂತ ವಿಶಾಲು ಹೇಳ್ತಾಳೆ. ಸರಿ ಏನ್ ಮಾಡ್ಬೇಕು ಹೇಳಿ ಅಂತ ಆ ಫೈನಾನ್ಷಿಯರ್ ಕೇಳ್ಬೇಕಾದ್ರೆ, ಹೇಗಾದ್ರೂ ಮಾಡಿ ಆ ಮನೆ ನನ್ ಕೈಗ್ ಬರ್ಬೇಕು, ಆ ರೀತಿ ಮಾಡು ಅಂತ ವಿಶಾಲು ಕೇಳ್ತಾಳೆ. ಅದು ಹೇಗ್ ಸಾಧ್ಯ ನೀವೇ ಹೇಳಿ, 48 ಲಕ್ಷ ಸಾಲದಲ್ಲಿ ಈಗಾಗ್ಲೇ 10 ಲಕ್ಷ ಕೊಟ್ಟಿದ್ದಾರೆ, ಅದು ಅಲ್ದೆ ಉಳಿದಿರೋ ದುಡ್ಡನ್ನ ಸ್ವಲ್ಪನೇ ಕಟ್ಟಿ ತೀರಿಸ್ತೀವಿ ಅಂತ ಬೇರೆ ಹೇಳಿದಾರೆ. ಹೀಗಿರ್ಬೇಕಾದ್ರೆ ನಾವ್ ಏನ್ ಮಾಡಕ್ಕಾಗತ್ತೆ ಅಂತ ಫೈನಾನ್ಷಿಯರ್ ಕೇಳ್ತಾನೆ. 48 ಲಕ್ಷಕ್ಕೆ ಬರೀ 10 ಲಕ್ಷ ಕೊಟ್ರೆ ಸಾಕಾಗ್ಬಿಡತ್ತಾ, ಇನ್ನು 38 ಲಕ್ಷ ಕೊಡ್ಬೇಕಲ್ಲ. ಈಗ ಈ 10 ಲಕ್ಷ ಕಟ್ಟೋದಿಕ್ಕೆ ಅವ್ರಿಬ್ರು ಏನೇನೆಲ್ಲ ಮಾಡಿದಾರೋ ಗೊತ್ತಿಲ್ಲ, ಒಟ್ನಲ್ಲಿ ನನಗೆ ಆ ಮನೆ ಬೇಕೇ ಬೇಕು, ಆಗ್ಲೇ ಆ ಮೀನಿನ ದುರಂಕಾರ ಕಮ್ಮಿ ಆಗೋದು ಅಂತ ವಿಶಾಲು ಹೇಳ್ತಾಳೆ. ಸರಿ, ನೀವ್ ಹೇಳೋ ಪ್ರಕಾರ ನೋಡಿದ್ರೆ ಉಳಿದಿರೋ ದುಡ್ಡಿಗೆ ನಾನು ಬೇಗ ಕಟ್ಟಿ ಅಂತ ಲಾಯರ್ ಕಡೆಯಿಂದ ನೋಟಿಸ್ ಕಳಿಸ್ತೀನಿ ಅಂತ ಫೈನಾನ್ಷಿಯರ್ ಹೇಳ್ಬೇಕಾದ್ರೆ, ನೀನ್ ಐಡಿಯಾನೇ ಚೆನ್ನಾಗಿದೆ. ಸರಿ, ಒಂದ್ ಕೆಲ್ಸ ಮಾಡು, ತಕ್ಷಣ ನಮ್ಗೆ ದುಡ್ಡು ಬೇಕೇ ಬೇಕು ಅಂತ ಒಂದ್ ನೋಟಿಸ್ ಕಳ್ಸು. ಆ ನೋಟಿಸ್ ಅವ್ರ ಕೈಗೆ ಸೇರ್ತಿದ್ದಂಗೆನೆ ಕೋರ್ಟ್ ಕಡೆಯಿಂದ ವ್ಯಕ್ತಿಗಳನ್ನ ಕರ್ಕೊಂಡೋಗಿ ಆ ಮನೆಗೆ ಸೀಲ್ ಹಾಕ್ಸೋಣ ಅಂತ ವಿಶಾಲು ಹೇಳಿದಾಗ, ಸರಿ ಆಯ್ತು ಅಂತ ಫೈನಾನ್ಷಿಯರ್ ಒಪ್ಕೋತಾನೆ. ಆ ಮನೆಯವರೆಲ್ರು ನಾಳೆನೆ ಬೀದಿಗ್ ಬೀಳ್ಬೇಕು. ಆ ಮನೇನ ಬಿಡ್ಸ್ಕೊಳಕ್ಕಾಗ್ದೆ ಆ ಸೂರ್ಯ ಮೀನಾ ಇಬ್ರು ಹಂಗೆ ಹಳ್ಳಾಡೋಗ್ಬಿಡ್ಬೇಕು. ಆ ಮೀನಾ ಯಾವತ್ತು ಮತ್ತೆ ಆ ಸಂಘದ ಕಡೆನೂ ಹೋಗ್ಬಾರ್ದು ಅಂತ ವಿಶಾಲು ಹೇಳ್ಬೇಕಾದ್ರೆ, ಪರವಾಗಿಲ್ಲ ಮೇಡಮ್, ಒಳ್ಳೆ ಪ್ಲಾನೇ ಮಾಡಿದೀರಾ ಅಂತ ಫೈನಾನ್ಷಿಯರ್ ಹೊಗಳ್ತಿರ್ತಾನೆ. ಹಾಗೆ ಅವನು ಲಾಯರ್ಗೆ ಫೋನ್ ಮಾಡಿ ಈ ರೀತಿ ನೋಟಿಸ್ ಕಳಿಸ್ಬೇಕು ಅಂತ ಹೇಳಿದಾಗ ಅದನ್ನ ಕೇಳಿ ವಿಶಾಲು ಖುಷಿ ಪಡ್ತಿರ್ತಾಳೆ. ಈ ಕಡೆ ಮನೆಯವರೆಲ್ರು ತಿಂಡಿ ಮುಗಿಸಿ ಇನ್ನೇನ್ ಅವ್ರವ್ರ ಡ್ಯೂಟಿಗೆ ಹೋಗ್ಬೇಕು ಅನ್ನೋಷ್ಟ್ರಲ್ಲಿ ಮನೆಗೆ ವಿಶಾಲು ಕಳಿಸಿರೋ ನೋಟಿಸ್ ಬರುತ್ತೆ. ಅದನ್ನ ರವಿ ರಿಸೀವ್ ಮಾಡಿ ಓದ್ದಾಗ ಅವನ್ಗೆ ಶಾಕ್ ಆಗುತ್ತೆ. ಈ ವಿಷಯನ ಮನೆಯವ್ರ ಹತ್ರ ಹೇಳಿದಾಗ, ಅದ್ ಹೇಗ್ ಸಾಧ್ಯ, ಅವ್ರು ನಮ್ಗೆ ಟೈಮ್ ಕೊಟ್ಟಿದಾರಲ್ವಾ ಅಂತ ಸೂರ್ಯ ಮೀನಾ ಕೇಳ್ತಾರೆ. ಇಲ್ಲ ಕಣೋ ಸೂರ್ಯ, ಸಿಂಗಲ್ ಪೇಮೆಂಟ್ ಅಲ್ಲಿ 38 ಲಕ್ಷ ಕೊಟ್ರೇನೆ ಈ ಮನೆ ಉಳಿಯೋದು ಅಂತ ಇದ್ರಲ್ಲಿ ಹಾಕಿದಾರೆ ಅಂತ ರವಿ ಹೇಳ್ತಿದ್ದಂಗೆ ಅದನ್ನ ಕೇಳಿ ಮನೆಯವರೆಲ್ರಿಗೂ ಗಾಬರಿ ಆಗತ್ತೆ. ಅಲ್ಲ, ಟೈಮ್ ಕೊಟ್ಟು ದಿಢೀರ್ ಅಂತ 24 ಅವರ್ಸ್ ಅಲ್ಲಿ ದುಡ್ಡು ಕೊಡು ಅಂತ ಅದ್ ಹೇಗ್ ಕೇಳ್ತಾರೆ ಅಂತ ಶ್ರುತಿ ಕೇಳ್ಬೇಕಾದ್ರೆ, ನನಗೂ ಅದೇ ಅರ್ಥ ಆಗ್ತಿಲ್ಲ ಅಂತ ರವಿ ಹೇಳ್ತಾನೆ. ಈ ಫೈನಾನ್ಷಿಯರ್ ಯಾಕೆ ಈ ರೀತಿ ಮಾಡ್ತಿದ್ದಾನೆ ಅಂತ ನೀನಾ ಸೂರ್ಯ ಇಬ್ರು ಯೋಚನೆ ಮಾಡ್ತಿರ್ತಾರೆ. ಒಂದ್ ವೇಳೆ ಇದು ಆ ವಿಶಾಲು ಐಡಿಯಾ ಇರ್ಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ. ಈಗ ನಾವೇನ್ ಮಾಡೋದು ಅಂತ ಮನೆಯವರೆಲ್ರು ಯೋಚನೆ ಮಾಡ್ತಿರ್ತಾರೆ. ಅಪ್ಪ, ಇವಾಗ ಏನು ಮಾಡೋದಕ್ಕಾಗೋದಿಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ತಗೊಂಡು ಇದನ್ನ ದೊಡ್ಡ ಬಿಲ್ಡರ್ ಯಾರಿಗಾದ್ರೂ ಮಾಡ್ಬಿಡೋಣ ಅಂತ ಮನೋಜ ಹೇಳ್ತಾನೆ. ಅದನ್ನ ಕೇಳಿ ಮನೆಯವರೆಲ್ರಿಗೂ ಕೋಪ ಬರುತ್ತೆ. ನನಗೆ ಬಿಲ್ಡರ್ಗಳು ತುಂಬಾ ಜನ ಗೊತ್ತಿದ್ದಾರೆ, ಅವ್ರಿಗೆ ಇದನ್ನ ಮಾರ್ಬಿಟ್ಟು ಬಂದಿರೋ ದುಡ್ಡಲ್ಲಿ ಆ ಫೈನಾನ್ಷಿಯರ್ ಕೊಟ್ಬಿಟ್ಟು ಉಳಿದಿರೋ ದುಡ್ಡಲ್ಲಿ ಬೇರೆ ಎಲ್ಲಾದ್ರೂ ಮನೆ ನೋಡ್ಕೊಂಡು ಹೋಗೋಣ ಅಂತ ಮನೋಜ ಹೇಳ್ತಾನೆ.
ಹೇಳ್ತಿರ್ತಾನೆ. ಅದನ್ನ ಕೇಳಿ ಸೂರ್ಯನ್ಗೆ ಕೋಪ ಬರುತ್ತೆ. ಏಯ್ ಈಗಿರೋ ಸಮಸ್ಯೆ ಬಂದಿರೋದೇ ನಿನ್ನಿಂದ ಕಣೋ. ಇನ್ನು ಏನಾದ್ರು ಮಾತಾಡ್ದೆ ಅಂದ್ರೆ ಹಂಗೆ ಅಲ್ಲೆಲ್ಲ ಉದುರಿಸ್ಬಿಡ್ತೀನಿ ನೋಡು ಅಂತ ಸೂರ್ಯ ಮನೋಜನ್ಗೆ ಹೊಡ್ಯಕ್ ಹೋಗ್ತಾನೆ. ಆಗ ಸೂರ್ಯನ ರವಿ ಮತ್ತೆ ಮೀನಾ ಇಬ್ರು ತಡೀತಾರೆ. ಆಗ ಶಾಂತಿ ಅಳ್ಬೇಕಾದ್ರೆ ಅಮ್ಮ ನೀನಾದ್ರೂ ನನ್ ಮಾತ್ ಕೇಳಮ್ಮ ಅಂತ ಮನೋಜ ಹೇಳ್ತಿರ್ತಾನೆ. ಏಯ್ ಈ ಮನೆನ ಯಾವ್ದೇ ಕಾರಣಕ್ಕೂ ಮಾರೋ ಅಂತ ಮಾತು ಬರ್ಬಾರ್ದು. ನನ್ ಕೊನೆ ಜೀವ ಇರೋವರ್ಗುನು ಈ ಮನೆಯಿಂದ ಒಂದ್ ಇಟ್ಗೆನೂ ಅಳ್ಳಾಡೋದಕ್ ಬಿಡೋದಿಲ್ಲ. ಈ ಮನೇನ ಬರೀ ಇಟ್ಗೆ ಮತ್ತೆ ಮಣ್ಣಲ್ಲಿ ಕಟ್ಟಿಲ್ಲ ಕಣೋ, ನನ್ ರಕ್ತ ಬಸ್ತು ಕಟ್ಟಿದೀನಿ. ನನ್ ಸತ್ತ ಮೇಲೇನೆ ಈ ಮನೆ ಮಾರಕ್ಕಾಗೋದು. ಅಲ್ಲಿವರೆಗೂ ಈ ಮನೆಯಿಂದ ಒಂದ್ ಹಿಡಿ ಮಣ್ಣು ಎತ್ತೋದಕ್ಕೂ ನಾನ್ ಬಿಡೋದಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಇದನ್ನ ಕೇಳಿ ಮನೆಯವರೆಲ್ರಿಗೂ ತುಂಬಾ ನೋವಾಗ್ತಿರತ್ತೆ. ಅಪ್ಪ ಹಿಂಗೆಲ್ಲ ಮಾತಾಡ್ಬೇಡ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನೋ ಮಾಡ್ಲಿ ಸೂರ್ಯ, ನಾನ್ ಯಾರ ಮೇಲೆ ನಂಬಿಕೆ ಇಟ್ಟಿದ್ನೋ ಅವರೇ ನನಗ್ ಮೋಸ ಮಾಡ್ಬಿಟ್ರು. ಕಟ್ಕೊಂಡಿರೋ ಹೆಂಡ್ತಿನೇ ನನ್ಗೆ ದ್ರೋಹ ಮಾಡಿದ್ಲು ಅಂತ ರಂಗನಾಥ್ ಅವ್ರು ಕಣ್ಣೀರ್ ಹಾಕ್ಬೇಕಾದ್ರೆ ಇದನ್ನ ಕೇಳಿ ಶಾಂತಿಗೂ ಬೇಜಾರಾಗತ್ತೆ. ಆಗ ಮನೆಯವರೆಲ್ರು ಸೇರಿ ರಂಗನಾಥ್ ಅವ್ರಿಗೆ ಸಮಾಧಾನ ಮಾಡ್ತಿರ್ತಾರೆ. ಆಗ ಸೂರ್ಯ ಮೀನಾ ಇಬ್ರು ಹೇಗಾದ್ರೂ ಮಾಡಿ ಫೈನಾನ್ಷಿಯರ್ ಯಾಕೆ ಈ ರೀತಿ ಮಾಡ್ದ ಅಂತ ಕೇಳ್ಬೇಕು ಅಂತ ಆ ಬಂದಿರೋ ನೋಟಿಸ್ ನ ತಗೊಂಡು ಅಲ್ಲಿಂದ ಹೊರಡ್ತಾರೆ. ಆಗ ಶಾಂತಿ ಕಣ್ಣೀರ್ ಹಾಕ್ಬೇಕಾದ್ರೆ ಮನೋಜ ಅವಳ ಹತ್ರ ಬಂದು ಅಮ್ಮ ಅಂತ ಕರೀತಾನೆ. ಏಯ್ ಮೊನ್ನೆ ಮಾರೋದ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಹಲ್ಲು ಉದ್ರೋಗಂಗ್ ಹೊಡಿತೀನಿ ಅಂತ ಶಾಂತಿ ಮನೋಜನ್ಗೆ ರೇಗಾಡ್ತಾಳೆ. ಆಗ ಮನೋಜ ಅಲ್ಲಿಂದ ಹೊರಟೋಗ್ತಾನೆ. ತನ್ನಿಂದನೇ ಇವತ್ತು ಇಂಥ ಪರಿಸ್ಥಿತಿ ಬಂತಲ್ಲ, ತನ್ ಗಂಡ ನೊಂದ್ಕೊಂಡು ಈ ಅಳೋ ರೀತಿ ಆಗೋಯ್ತಲ್ಲ ಅಂತ ನೆನೆಸ್ಕೊಂಡು ಶಾಂತಿ ಕಣ್ಣೀರ್ ಹಾಕ್ತಾ ಹಾಗೆ ಕುತ್ಕೋತಾಳೆ. ಈ ಕಡೆ ಸೂರ್ಯ ಮೀನಾ ಇಬ್ರು ಆ ಫೈನಾನ್ಷಿಯರ್ ನ ಹುಡ್ಕೊಂಡು ಆಫೀಸ್ಗೆ ಹೋದಾಗ ಅಲ್ಲಿ ಅವನು ಇರೋದಿಲ್ಲ. ಆಗ ಅವನ್ಗೆ ಫೋನ್ ಮಾಡಿ ನೀವ್ ಎಲ್ಲಿದ್ದೀರಾ ಅಲ್ಲಿಗೆ ಬರ್ತೀವಿ ಹೇಳಿ ಅಂದಾಗ ಫೈನಾನ್ಷಿಯರ್ ಒಂದ್ ಅಡ್ರೆಸ್ ಹೇಳ್ತಾನೆ. ಅಲ್ಲಿಗೆ ಸೂರ್ಯ ಮೀನಾ ಹೋದಾಗ ಮತ್ತೆ ಅವನು ಅಲ್ಲಿರೋದಿಲ್ಲ. ಅಲ್ಲಿಂದ ವಾಪಸ್ ಅವನ ಆಫೀಸ್ ಬಂದಿರ್ತಾನೆ. ಮತ್ತೆ ಸೂರ್ಯ ಮೀನಾ ಇಬ್ರು ಅವನ್ಗೆ ಫೋನ್ ಮಾಡಿ ಕೇಳಿದಾಗ ಅವನು ಇನ್ನೊಂದ್ ಅಡ್ರೆಸ್ ಹೇಳ್ತಾನೆ. ಅಲ್ಲಿಗೂ ಹೋಗಿ ಮೀನಾ ಸೂರ್ಯ ಎಲ್ಲಾ ಕಡೆ ಹುಡ್ಕಾಡ್ಬೇಕಾದ್ರೆ ಮತ್ತೆ ಫೈನಾನ್ಷಿಯರ್ಗೆ ಫೋನ್ ಮಾಡಿ ಕೇಳಿದಾಗ ಅವನು ಮತ್ತೆ ಮತ್ತೆ ಬೇರೆ ಬೇರೆ ಅಡ್ರೆಸ್ ಗಳಿಗೆ ಹೇಳಿ ಸೂರ್ಯ ಮೀನನ್ನ ತುಂಬಾನೇ ಅಲ್ದಾಡಿಸ್ತಾನೆ. ಇದರಿಂದ ಸೂರ್ಯಂಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಮೀನಾ ಬೇಕು ಅಂತಾನೆ ನಮ್ಗೆ ಈ ರೀತಿ ಎಲ್ಲ ಅವನು ತುಂಬಾನೇ ತೊಂದರೆ ಕೊಡ್ತಾ ಇದ್ದಾನೆ. ಸುತ್ತಾಡ್ಸಿ ಸುತ್ತಾಡ್ಸಿ ನಮ್ಮನ್ನ ಸಾಯಿಸ್ತಾ ಇದ್ದಾನೆ. ಬೇಕು ಅಂತಾನೆ ಮಾಡ್ತಿದ್ದಾನೆ ಅಂತ ಸೂರ್ಯ ಕೋಪದಲ್ಲಿ ಹೇಳ್ತಾನೆ. ರೀ ಇವಾಗ ಏನ್ರಿ ಮಾಡೋದು ಅಂತ ಮೀನಾ ಕೇಳ್ಬೇಕಾದ್ರೆ ಮನಿನ ಹೇಗಾದ್ರೂ ಮಾಡಿ ಸೀಸ್ ಮಾಡ್ಲೇಬೇಕು ಅಂತ ಅವನು ಫುಲ್ ಸ್ಟ್ರಾಂಗ್ ಆಗಿದ್ದಾನೆ ಮೀನಾ, ಅದಕ್ಕೆ ಅವನು ಈ ರೀತಿ ನಮ್ಮನ್ನ ಆಟ ಆಡಿಸ್ತಿರೋದು ಅಂತ ಸೂರ್ಯ ಹೇಳ್ತಿರ್ತಾನೆ. ಹಾಗೆ ಫೈನಾನ್ಷಿಯರ್ ಈ ವಿಷಯನ ವಿಶಾಲ್ಗೆ ಕಾಲ್ ಮಾಡಿ ಅವನನ್ನ ಸುತ್ತಾಡಿಸ್ತಿರೋದ್ರ ಬಗ್ಗೆ ಹೇಳಿದಾಗ ಅದನ್ನ ಕೇಳಿ ವಿಶಾಲ್ಗೆ ಖುಷಿ ಆಗುತ್ತೆ. ನಾಳೆ ಯಾವ್ದೇ ಕಾರಣಕ್ಕೂ ಅವನ್ ಮನೆ ಸೀಸ್ ಮಾಡೋದಿನ ಯಾರಿಂದನೂ ತಪ್ಸೋದಕ್ಕಾಗೋದಿಲ್ಲ ಅಂತ ಹೇಳ್ಕೊಂಡು ವಿಶಾಲು ಖುಷಿ ಪಡ್ತಿರ್ತಾಳೆ. ಹಾಗೆ ಜೊತೆಗ್ ನಾನು ಬರ್ತೀನಿ ಅಂತ ವಿಶಾಲು ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ಸೂರ್ಯ ಮೀನಾ ಇಬ್ರು ಶ್ವೇತನ್ನ ಕರ್ಕೊಂಡು ಆ ಲಾಯರ್ ಹತ್ರ ಹೋಗಿ ಕಳ್ಸಿರೋ ನೋಟಿಸ್ ನ ತೋರಿಸ್ತಾರೆ. ಸೂರ್ಯ ಅವ್ರೆ, ಅವರು ನಿಮ್ ಮನೇನ ಸೀಸ್ ಮಾಡ್ಲೇಬೇಕು ಅಂತ ಫುಲ್ ಸ್ಟ್ರಾಂಗ್ ಆಗಿದ್ದಾರೆ, ಅದಕ್ಕೆ ಈ ರೀತಿ ಎಲ್ಲ ಮಾಡ್ತಿದ್ದಾರೆ. ಆದ್ರೂ ನೀವು 10 ಲಕ್ಷ ಕಟ್ಟದ್ಮೇಲೂ ಅವ್ರು ಯಾಕೆ ಈ ರೀತಿ ತೀರ್ಮಾನ ತಗೊಂಡ್ರು ಅಂತ ಗೊತ್ತಿಲ್ಲ ಅಂತ ಲಾಯರ್ ಹೇಳ್ತಿರ್ತಾರೆ. ಮೇಡಮ್ ಮನೇನ ಸೀಸ್ ಮಾಡದೇ ಇರೋ ರೀತಿ ಏನಾದ್ರೂ ಐಡಿಯಾ ಇದ್ರೆ ಹೇಳಿ ಅಂತ ಶ್ವೇತಾ ಕೇಳ್ಬೇಕಾದ್ರೆ ಇದಕ್ಕೆ ಕೋರ್ಟ್ ಅಲ್ಲಿ ಒಂದು ಸ್ಟೇ ಆರ್ಡರ್ ತರ್ಬೋದು, ಆದ್ರೆ ಇದ್ರಲ್ಲಿ ಒಂದು ಸಮಸ್ಯೆ ಇದೆ ಅಂತ ಲಾಯರ್ ಹೇಳಿದಾಗ ಸಮಸ್ಯೆನಾ ಏನ್ ಮೇಡಮ್ ಅದು ಅಂತ ಮೀನಾ ಕೇಳ್ತಾಳೆ. ಆಕ್ಚುಲಿ ಕೋರ್ಟ್ ಅಲ್ಲಿ 10 ದಿನ ರಜೆ ಇದೆ. 10 ದಿನ ಆದ್ಮೇಲೆನೆ ಕೋರ್ಟ್ ಕೇಸ್ ಎಲ್ಲ ಓಪನ್ ಆಗೋದು. ಅಲ್ಲಿವರೆಗೂ ನಮ್ಗೆ ಸ್ಟೇ ಆರ್ಡರ್ ಸಿಗೋದಿಲ್ಲ ಅಂತ ಲಾಯರ್ ಹೇಳ್ತಾರೆ. ಅದನ್ನ ಕೇಳಿ 3 ಜನಕ್ಕೂ ಶಾಕ್ ಆಗತ್ತೆ. 10 ದಿನ ರಜೆ ಇದೆ ಅಂತ ಗೊತ್ತಿದ್ದೆ ಅನ್ಸುತ್ತೆ ಅವ್ರು ಈ ರೀತಿ ನೋಟಿಸ್ ಕಳ್ಸಿರೋದು ಅಂತ ಲಾಯರ್ ಹೇಳ್ಬೇಕಾದ್ರೆ ಸೂರ್ಯನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಹಾಗೆ ಕಣ್ಣೀರ್ ಹಾಕೋದಕ್ಕೆ ಶುರು ಮಾಡ್ತಾನೆ. ಇದಕ್ಕೇನು ಬೇರೆ ದಾರಿ ಇಲ್ವಾ ಅಂತ ಸೂರ್ಯ ಮೀನಾ ಕೇಳ್ಬೇಕಾದ್ರೆ ನೋಡಿ, ಒಂದ್ಸಲಿ ಲೀಗಲ್ ಆಗಿ ನೋಟಿಸ್ ಬಂದ್ಮೇಲೆ ಅದಕ್ಕೇನು ಮಾಡಕ್ ಆಗೋದಿಲ್ಲ. ನೀವ್ ಸುಮ್ನೆ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರ ಬದಲು ಸೀಸ್ ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಹೋಗಿ ಮೊದ್ಲು ದುಡ್ಡು ಅರೇಂಜ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಲಾಯರ್ ಹೇಳ್ತಾರೆ. ಸರಿ ಆಯ್ತು ಬರ್ತೀವಿ ಅಂತ ಹೇಳಿ ಸೂರ್ಯ ಮೀನಾ ಮತ್ತೆ ಶ್ವೇತಾ 3 ಜನ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ರಂಗನಾಥ್ ಅವರು ಹೋಗಿರೋ ವಿಷಯ ಏನಾಯ್ತು ಎತ್ತ ಅಂತ ಟೆನ್ಷನ್ ಅಲ್ಲಿ ಯೋಚನೆ ಮಾಡ್ಬೇಕಾದ್ರೆ ಸೂರ್ಯ ಮೀನಾ ಇಬ್ರು ಮನೆಗೆ ಹೋಗ್ತಾರೆ. ಆಗ ರಂಗನಾಥ್ ಅವರು ಸೂರ್ಯನ ನೋಡ್ತಿದ್ದಂಗೆ ಸೂರ್ಯ ಹೋಗಿದ್ ಕೆಲ್ಸ ಏನಾಯ್ತಪ್ಪ ಹೇಳಪ್ಪ ಅಂತ ಗಾಬರಿಲಿ ಕೇಳ್ತಾರೆ. ಆಗ ಸೂರ್ಯ ಅಲ್ಲಿ ಲಾಯರ್ ಮೇಡಮ್ ಹೇಳಿದ್ದನ್ನೆಲ್ಲ ಹೇಳ್ದಾಗ ಅದನ್ನ ಕೇಳಿ ರಂಗನಾಥ್ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಕಣ್ಣೀರ್ ಹಾಕೋದಕ್ಕೆ ಶುರು ಮಾಡ್ತಾರೆ. ಹಾಗಿದ್ರೆ ಈ ಮನೆ ಬಿಟ್ಟು ನಾವ್ ಹೋಗ್ಬೇಕೇನೆಯಾ, ಇದಕ್ಕಿಂತ ನಾನ್ ಸತ್ತೋದ್ರೆ ಚೆನ್ನಾಗಿರುತ್ತೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಅಪ್ಪಯ್ಯ ಹಿಂಗೆಲ್ಲ ಹೇಳ್ಬೇಡ ಅಪ್ಪಯ್ಯ ಅಂತ ಹೇಳ್ತಾ ಸೂರ್ಯ ರಂಗನಾಥ್ ಅವ್ರನ್ನ ತಬ್ಕೊಳ್ತಾನೆ. ಹಾಗೆ ಮನೆಯವರೆಲ್ರು ಬಂದು ರಂಗನಾಥ್ ಅವ್ರಿಗೆ ಸಮಾಧಾನ ಮಾಡ್ತಿರ್ತಾರೆ. ಇಲ್ಲ ಕಣಪ್ಪ ಸೂರ್ಯ, ಇಂತ ಅವಮಾನ ಅನ್ಭವಿಸ್ಕೊಂಡು ಬದುಕಿರೋದಕ್ಕಿಂತ ಸಾಯೋದೇ ಮೇಲು, ನಾನ್ ಸತ್ತೋಗ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ರಂಗನಾಥ್ ಅವ್ರು ಕಣ್ಣೀರ್ ಹಾಕ್ತಿದ್ರೆ ಸೂರ್ಯ ಅವ್ರ ಜೊತೆಗೆ ನಾನಿದ್ದೀನಿ ಅನ್ನೋ ಭರವಸೆನ ತುಂಬ್ತಾ ಅವ್ರನ್ನ ಸಮಾಧಾನ ಮಾಡ್ತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.